ಭಗವದ್ಗೀತೆಗಿಂತಲೂ ದೊಡ್ಡ ಒಂದು ಅದರಲ್ಲಿ ಯೂಸ್ ಮಾಡಿರುವಂತಹ ಮನೋವಿಜ್ಞಾನ ಇನ್ನೆಲ್ಲೂ ಇಲ್ಲ. ದೇಹ ಭಾವದಿಂದ ಆತ್ಮ ಭಾವದೆಡೆಗಿನ ಒಂದು ಪಯಣವೇ ಪ್ರೀತಿ. ಯಾವಾಗಿಂದ ನೀವು ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರಿ? PUC ರಿಸಲ್ಟ್ ದಿನ ನನ್ನ ಮದುವೆ. ನನಗೆ ತುಂಬಾ ಖುಷಿ ಆಗೋದೇನು ಅಂದ್ರೆ ನನಗೆ ದೇವರಂತ ಗಂಡ ಸಿಕ್ಕಿದ್ದಾರೆ. ಈ ಎರಡು ಕೃತಿಗಳು ಅದು ಹೇಗೆ ಸಾರ್ಥಕತೆ ಹೊಂದುತ್ತೆ? ಉಷಾ ರವಿ ಅಂತ ಹೆಸರೇನಾದ್ರೂ ಇಲ್ಲದೆ ಕೊಟ್ಟಿದ್ರೆ ಈ ಎರಡು ಕೃತಿಯ ಲೇಖಕರು ಒಬ್ರೆ ಅಂತ ಹೇಳೋದಿಕ್ ಬರ್ತಿರ್ಲಿಲ್ಲ. ಓದುಗ ಕೇವಲ ಓದಿದಾಗ ಯಾವುದೋ ಒಂದು ಕೃತಿ ಓದ್ದೆ ಇಷ್ಟ ಆಯ್ತು ಅನ್ನೋದಕ್ಕಿಂತಲೂ ಅವನನ್ನ ಕಾಡಬೇಕು. ಈ ಎರಡು ಕಾದಂಬರಿಗಳನ್ನ ಬರೆಯೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಅನ್ನೋದು ನನಗೆ. ಒಬ್ಬ ಲೇಖಕ ಒಂದು ಕಾದಂಬರಿ ಅಥವಾ ಒಂದು ಕಥೆಯನ್ನ ಕಟ್ಟಿದ್ದಾನೆ ಅಂದ್ರೆ ಅದಕ್ಕೂ ಮುಂಚೆ ಅವನು ಅಕ್ಷರ ರೂಪ ಕೊಡಕ್ಕಾಗದೆ ಅವನ ಆಲೋಚನೆಗಳಲ್ಲಿ ಬಂದು ಹೋದಂತಹ ನೂರಾರು ಕಥೆಗಳಿರುತ್ತೆ. ಎಷ್ಟು ಕೃತಿ ಬರೀತೀವಿ ಅನ್ನೋದಕ್ಕಿಂತಲೂ ಎಂತಹ ಕೃತಿ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ಸಂಪೂರ್ಣ ಮಣ್ಣಿನ ಮಗಳಾಗಬೇಕು, ನನ್ನನ್ನು ನಾನು ಈ ಒಂದು ಕೃಷಿಯಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ. ಸ್ನೇಹಿತರೆ, ಬುಕ್ ಬ್ರಹ್ಮ ಅರ್ಪಿಸುವ ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗಿರುವಂತಹ ವಿಶೇಷವಾದ ಅತಿಥಿ ಅವರ ಸೃಜನಾತ್ಮಕ ಬರವಣಿಗೆಯಿಂದನೇ ನಮ್ಮೆಲ್ಲರ ಗಮನ ಸೆಳೆದಿದ್ದಾರೆ. ಅವರ ಕಾದಂಬರಿಗಳು ಯುವ ಮನಸ್ಸುಗಳಿಗೆ ಪ್ರೀತಿಯ ಅಲೆಯಲ್ಲಿ ತೇಲಿಸುವಂತೆ ಮಾಡಿದೆ ಅಂತಾನೆ ಹೇಳ್ಬಹುದು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರೊಟ್ಟಿಗೆ ಮಾತನಾಡೋಣ. ಪ್ರತಿಭಾನ್ವಿತ ಲೇಖಕಿಯಾಗಿರುವಂತಹ ಉಷಾ ರವಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮ್ಯಾಮ್, ತುಂಬ ಹೃದಯದ ಧನ್ಯವಾದಗಳು. ಮೊದಲಿಗೆ ಇಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ. ತುಂಬಾ ಫೇಮಸ್ ಇರೋರಿಗೆ ವೇದಿಕೆ ಕಲ್ಪಿಸಿಕೊಡೋದಲ್ಲ, ಬುಕ್ ಬ್ರಹ್ಮದ ಈ ಒಂದು ವಿನೂತನವಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳು. ಈವನ್ ಐ ಫೀಲ್ ಸೋ ಹ್ಯಾಪಿ ಟು ಶೇರ್ ಸ್ಕ್ರೀನ್ ವಿತ್ ಯು. ನನಗೆ ಒಂದು ಕುತೂಹಲಕಾರಿ ಅಂತ ಅನ್ಸುತ್ತೆ. ನಿಮ್ ಎರಡು ಕಾದಂಬರಿಗಳು ಆತ್ಮಾನುಸಂಧಾನ ಹಾಗೂ ಅಂತರಪಟ ಅಂತ ಹೇಳಿ ಬ್ಯೂಟಿಫುಲ್ ಒಂದು ರೆಂಡಿಷನ್. ಅದು ಆ ಕಥೆ ಅನ್ಸಿದ್ರು ಕೂಡ ಪ್ರಸ್ತುತ ಸಂದರ್ಭಕ್ಕೆ, ಬದುಕಿಗೆ ಯಾವ ರೀತಿ ಒಂದು ಪ್ರೀತಿ ಅನ್ನೋ ವ್ಯಾಖ್ಯಾನದ ಬಗ್ಗೆ ಮಾತನಾಡುವಂತಹ ಎರಡು ಕೃತಿಗಳು. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಮ್ಯಾಮ್ ಹೇಗೆ? ಎರಡೂ ಕೃತಿಗಳು ಅದರದೇ ಆದಂತಹ ಒಂದು ಭಿನ್ನತೆಯನ್ನ ಕಾಯ್ಕೊಂಡಿದೆ. ರೀಸೆಂಟಾಗಿ ಒಬ್ರು ಓದುಗರು ಕರೆ ಮಾಡಿದ್ರು. ಅವ್ರು ಹೇಳಿದ್ದು, ಮೇಡಮ್ ಈ ಹೆಸರೇನಾದ್ರೂ ಇಲ್ಲದೆ, ಉಷಾ ರವಿ ಅಂತ ಹೆಸರೇನಾದ್ರೂ ಇಲ್ಲದೆ ಕೊಟ್ಟಿದ್ರೆ ಈ ಎರಡು ಕೃತಿಯ ಲೇಖಕರು ಒಬ್ರೆ ಅಂತ ಹೇಳೋದಿಕ್ ಬರ್ತಿರ್ಲಿಲ್ಲ ಅಂತ. ನಿಜಕ್ಕೂ ನನ್ಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ನನ್ಗೊಂದು ಭಯ ಇತ್ತು, ಎಲ್ಲಿ ಉಷಾ ರವಿ ಅವರು ಎರಡೂ ಒಂದೇ ತರ ಬರ್ದ್ಬಿಟ್ಟಿದ್ದಾರೆ ಕೃತಿ, ಅವ್ರದ್ರಲ್ಲಿ ಭಿನ್ನತೆ ಇಲ್ಲ ಅಂತ ಹೇಳಿ ಎಲ್ಲಿ ಓದುಗರಿಂದ ರಿವ್ಯೂ ಬಂದ್ಬಿಡುತ್ತೋ, ಅಂದ್ರೆ ಒಂದು ಅಣೆಪಟ್ಟಿ ಬಂದ್ಮೇಲೆ ಅದೊಂದು ರೀತಿ ಅದು ಕೊನೆವರೆಗೂ ಉಳಿದ್ ಬಿಡುತ್ತೆ. ಹಾಗಾಗಿ ನನ್ಗೆ ಅದೊಂದು ಸಣ್ಣ ಭಯ ಇತ್ತು. ಬಟ್ ಅದು ಒಂದು ಅಂತರ್ಪಟ ಏನಿದೆ, ಅಂತರ್ಪಟದಲ್ಲಿ ವಿಷಯ ಮಂಡನೆಗೋಸ್ಕರ ನಾನು ಕಥೆಯನ್ನ ಕಟ್ಟಿದ್ದೀನಿ. ಅಲ್ಲಿ ಸಂಬಂಧಗಳ ಕುರಿತಾಗಿ ನಾನು ಮಾತನಾಡಬೇಕಾಗಿತ್ತು. ಸಂಬಂಧಗಳು ಯಾಕೆಂದ್ರೆ ಇವತ್ತಿನ ಆಧುನಿಕತೆ ಮತ್ತು ಜಾಗತೀಕರಣದಲ್ಲಿ ಸಂಬಂಧ ಅನ್ನೋದು ಸಂಪೂರ್ಣವಾಗಿ ಮರೆಯಾಗ್ತಾ ಇದೆ. ನನ್ಗನ್ಸುತ್ತೆ ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಪ್ರಭೇದ ಅಂದ್ರೆ ಅದು ಸಂಬಂಧನೇನೋ ಅಂತ. ಸಂಬಂಧ ಅನ್ನೋದನ್ನ ಯಾಕಷ್ಟು ಭಿನ್ನವಾಗಿ ನೋಡ್ತಾರೆ? ಒಂದು ಸ್ವಾರ್ಥ, ಇನ್ನೊಂದು ಅಂದ್ರೆ ನಾವು ಅನ್ನೋದ್ರಿಂದ ಹಿಡಿದು ನಾನು ಅನ್ನೋವರೆಗೂ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಇವತ್ತಿಗೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಮೊದ್ಲೆಲ್ಲ ನನ್ನ ಹಳ್ಳಿ ನನ್ನ ಊರು ಅಂತ ಇತ್ತು, ಅದು ಕುಟುಂಬಕ್ಕೆ ಬಂದು ನಿಂತ್ಕೊಂತು. ಕುಟುಂಬ ಅಂದ್ರೇನು? ಅವಾಗೆಲ್ಲ ಅವಿಭಾಜ್ಯ ಕುಟುಂಬಗಳಿದ್ವು. ಅಂದ್ರೆ ದೊಡ್ಡಮ್ಮ ದೊಡ್ಡಪ್ಪ, ಅಜ್ಜಿ ತಾತ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಇದು ಕುಟುಂಬ ಅನ್ಸ್ಕೊಂಡಿತ್ತು. ಆದ್ರೆ ಈಗ ಹೇಗಾಗ್ಬಿಟ್ಟಿದೆ, ಮೈಕ್ರೋ ಫ್ಯಾಮಿಲಿ ಆಗ್ಬಿಟ್ಟಿದೆ, ಗಂಡ ಹೆಂಡತಿ ಮಕ್ಳು, ಅದು ಹೋಗ್ಬಿಟ್ಟು ಈಗ ಏನಾಗ್ತಾ ಇದೆ, ಜಸ್ಟ್ ನಾನು ಅನ್ನೋವರೆಗೂ ಬಂದು ನಿಂತ್ಕೊಂಡ್ಬಿಟ್ಟಿದೆ. ನೀವು ಎಷ್ಟೊಂದು ಈಗ ಕೊಲೆಗಳಿರಬಹುದು ಪ್ರೀತಿಗೋಸ್ಕರ, ಇಷ್ಟೊಂದು ಆಗ್ತಿದೆ ಅಂದ್ರೆ ಯಾಕೆ ಹೀಗಾಗ್ತಾ ಇದೆ ಅಂತ ನನ್ಗ ಅವಾಗ ಕಾಡುತ್ತೆ. ಸೊ ಈ ಒಂದು ಇದ್ರಲ್ಲಿ ನೀವು ಕೇಳಿದ್ರಿ ಯಾಕೆ ಹೀಗಾಗ್ತಾ ಇದೆ ಅಂತ,
ಒಂದು ಸ್ವಾರ್ಥ, ಇನ್ನೊಂದು ಈಗೋ. ನಾನು ನಂದೇ ನಡಿಬೇಕು. ಸಂಬಂಧಗಳಲ್ಲಿ ಸೋತಾಗ ಮಾತ್ರ ನಾವು ಗೆಲ್ಲೋದಿಕ್ ಸಾಧ್ಯ. ಸಂಬಂಧಗಳು ಗೆಲ್ತವೆ, ನಾವು ಗೆಲ್ತೀವಿ. ಆದ್ರೆ ಸಂಬಂಧದಲ್ಲಿ ಸೋಲ್ಬೇಕು. ಎಷ್ಟೋ ಸಾರಿ ನಾನು ಕೆಲವರು ಇದನ್ನ ಓದ್ಬೇಕಾದ್ರೆ ಅನ್ಕೊಂತೀನಿ, ಅವ್ರು ಹೇಳಿರ್ತಾರೆ ಸಂಬಂಧಗಳು ಗೆಲ್ಬೇಕು ಅಂತಂದ್ರೆ ನಾವು ನಮ್ಮ ಅಸ್ತಿತ್ವವನ್ನ ಕಳ್ಕೋಬೇಕು ಅಂತ. ಅಸ್ತಿತ್ವವನ್ನ ಕಳ್ಕೋಬೇಕು ಅಂತಂದ್ರೆ ಸಂಪೂರ್ಣವಾಗಿ ಕಳ್ಕೊಳ್ಳೋದು ಅಂತಲ್ಲ. ಕೆಲವೊಂದ್ ಸಾರಿ ಹರ್ಟ್ ಆಗತ್ತೆ. ಏನೋ ಸಣ್ಣ ಪುಟ್ಟ ಹರ್ಟ್ ಆಗತ್ತೆ. ಅವನ್ನ ಸಹಿಸ್ಕೊಳ್ಳುವಷ್ಟು ಒಂದು ತಾಳ್ಮೆ, ವ್ಯವಧಾನ ಇರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಸಂಬಂಧಗಳು ಉಳಿಯೋದಿಲ್ಲ. ನಾನು ಮತ್ತದೇ ಪ್ರಶ್ನೆಗೆ ಬರ್ತೀನಿ ಮ್ಯಾಮ್. ಎಷ್ಟೆಲ್ಲ ವಿಚಾರಗಳಿದೆ, ಬೇರೆ ಎಲ್ಲ ವಿಷಯಗಳನ್ನ ನೀವು ಆಯ್ಕೆ ಮಾಡ್ಕೋಬಹುದಾಗಿತ್ತು. ಆದ್ರೆ ಪ್ರೀತಿ ಮತ್ತು ಸಂಬಂಧದ ಬಗ್ಗೆನೇ ಯಾಕೆ ಅಷ್ಟು ಗಟ್ಟಿಯಾಗಿ ಹೇಳಕ್ ಹೊರಟಿದ್ದೀರಾ ಅಂತ ನಾನು ಮತ್ತೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನವನ ಒಂದು ಇವೆರಡು ಅಮೂರ್ತವಾದಂತಹ ಒಂದು ಪರಿಕಲ್ಪನೆಗಳು. ಮೂರ್ತ ಅಲ್ಲ, ಸಿಗೋದೇ ಇಲ್ಲ. ಅದನ್ನ ಅನುಭವಿಸ್ಬೇಕಷ್ಟೆ. ಯೋಚನೆ ಮಾಡಿದ್ರು ಯೋಚನೆಗೂ ಮೀರಿದಂತಹ ಒಂದು ಪರಿಕಲ್ಪನೆ ಅದು. ಸಂಬಂಧನೂ ಇರಬಹುದು, ಪ್ರೀತಿನೂ ಇರಬಹುದು. ಸಂಬಂಧ ಉಳಿಬೇಕು ಅಂದ್ರೆ ಪ್ರೀತಿ ಬೇಕು. ನನ್ ಪ್ರೀತಿ ಅಂತಂದ್ರೆ ಕೇವಲ ಒಂದು ಹೆಣ್ಣು ಗಂಡಿನ ನಡುವೆ ಇರುವಂತಹ ಪ್ರೀತಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ಎಲ್ಲಾ ಪ್ರೀತಿಯು ಪ್ರೀತಿ. ಅದರದೇ ಆದಂತಹ ಒಂದು ಭಿನ್ನತೆಯನ್ನ ಅದು ಹೊಂದಿರುತ್ತೆ. ಅದರದೇ ಆದಂತಹ ಮೌಲ್ಯವನ್ನ ಹೊಂದಿರುತ್ತೆ. ಬಟ್ ಇದನ್ನ ಬೇರೆ ಎಲ್ಲೂ ನೋಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದು ಬಹಳ ಅಚ್ಚುಕಟ್ಟಾಗಿ ತುಂಬಾ ವಿಭಿನ್ನವಾಗಿ ನಡ್ಕೊಂಡ್ ಬಂದಿದೆ. ಇದನ್ನ ನಾನು ಅಂತರ್ಪಟದಲ್ಲಿ ತುಂಬಾ ಸವಿಸ್ತಾರವಾಗಿ ಇದ್ರ ಬಗ್ಗೆ ಮಾತನಾಡಿದೀನಿ. ಈ ಒಂದು ಪ್ರೀತಿಯನ್ನ ಅಂತರ್ಪಟ ಅಂತ ಇದೆ. ಅಂತರಪಟ ಅಂತ ಕಾದಂಬರಿ ಆ ಮುಖಪುಟ ನೋಡಿದ್ರೆ ನೀವು ಹೇಳ್ಬಹುದು ಒಂದು ನಾಯಕ ಮತ್ತು ನಾಯಕಿಯ ನಡುವಿನ ಒಂದು ಅಂತರ್ಪಟ ಸರಿಯೋದು ಅಂತ. ಹೌದು, ಆದ್ರೆ ಅದರ ಇಂದಿನ ಮಾರ್ಮಿಕತೆ ಇನ್ನೊಂದಿದೆ. ಎಲ್ಲೋ ಸಂಬಂಧಗಳಲ್ಲಿ, ವ್ಯಕ್ತಿಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ನಡುವೆಯೂ ಒಂದೊಂದು ಅಂತರ್ಪಟ ಸೃಷ್ಟಿಯಾಗುತ್ತಿದೆ. ಅದು ಅಹಂಕಾರದ್ದಿರಬಹುದು, ಹಣದ್ದಿರಬಹುದು, ಇಲ್ಲ ಅಧಿಕಾರದ್ದಿರಬಹುದು, ಇಲ್ಲ ಸ್ವಾರ್ಥದ್ದಿರಬಹುದು. ಆ ಅಂತರ್ಪಟ ಸರಿಬೇಕು ಅನ್ನೋದು ನನ್ನ ಒಂದು ಮೂಲ. ಯಾಕೆ ಒಂದು ಮದುವೆ ಸಂದರ್ಭದಲ್ಲಿ ಒಂದು ಸುಂದರವಾದ ಕ್ಷಣ ಅದು ಅಂತರ್ಪಟ ಸರಿದಾಗ ಗಂಡು ಹೆಣ್ಣು ನೋಡುವಂತ. ಸೊ ಆ ಬ್ಯೂಟಿಫುಲ್ ಇದನ್ನ ನಿಮ್ಮ ಕಾದಂಬರಿಯಲ್ಲಿ ನೋಡ್ತಾ ಏನು ಅದೊಂದು ಸಂದರ್ಭನ ಮೀರ್ಕೊಂಡು ಇನ್ನೊಬ್ಬರ ಸಾಂಗತ್ಯ ಬಯಸುದು ಅಂತ ಇದೆ ಅಲ್ಲ. ಸೊ ಅದು ಅಕ್ಸೆಪ್ಟೆಡ್ ಅಂತ ಅನ್ಸುತ್ತೆ ನನ್ನ ಕೇಳೋದಾದ್ರೆ. ಇಲ್ಲ, ಅಂತರ್ಪಟದಲ್ಲಿ ಅವರು ಮತ್ತೊಬ್ಬರ ಸಾಂಗತ್ಯ ಬಯಸೋದು ಅಂತಹದ್ದು ಏನಿಲ್ಲ. ಅಲ್ಲಿ ಇಬ್ಬರ ಒಂದು ಕಥಾನಾಯಕ ಮತ್ತೆ ಕಥಾನಾಯಕಿಯ ಸಂಗಾತಿಗಳು ತೀರು ಹೋಗಿರ್ತಾರೆ. ಅವರು ತೀರಿ ಹೋದವ್ರಿಗೊಂದು ಆಸೆ ಇರುತ್ತೆ, ನನ್ನವಳು ನನ್ನ ಚೆನ್ನಾಗಿರ್ಬೇಕು ಅಂತ. ಬಟ್ ಇವರಿಬ್ರಿಗೆ ಆ ಹಳೇ ಒಂದು ಪ್ರೀತಿ ಎಳಿತಾ ಇರುತ್ತಾರೆ. ಬೇಡ, ನಾನು ವಿಶ್ವ ಬಂದು ನಾನು ಪ್ರಿಯಾಗೋಸ್ಕರ ಇದ್ದೀನಿ ಅಂತ ಹೇಳಿ, ಶಾವರಿ ಬಂದು ಇಲ್ಲ ನಾನು ಅಭಿಗೋಸ್ಕರ ಇದ್ದೀನಿ ಅಂತ. ಆದ್ರೆ ಆ ಪಾತ್ರಗಳೆರಡೂನು ಆ ಒಂದು ಹಳೆಯ ಪ್ರೀತಿಯ ಒಂದು ನಿದರ್ಶನವನ್ನೇ ತೋರಿಸ್ತಾ ಇರುತ್ತೆ. ಆದ್ರೂ ಅವ್ರಿಗೂ ಒಪ್ಕೊಳಕ್ ಆಗ್ತಾ ಇಲ್ಲ. ಆ ಹಳೆ ಪ್ರೀತಿ ಅನ್ನೋದು ಅಂತರ್ಪಟ ಆಗಿ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಸೊ ಅದನ್ನ ಸರಿಸಿ ಮುಂದೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ. ಸೊ ಈ ಅಂತರ್ಪಟ ಬರೆಯೋದಕ್ಕೆ ಶುರು ಮಾಡಿದ್ ಯಾವಾಗ? ನೀವು ಬರವಣಿಗೆಯಲ್ಲಿ ಈ ವಿಷಯನ ತರಬೇಕು ಅನ್ಕೊಂಡಿದ್ ಯಾವಾಗ? ಅಂತರ್ಪಟ ನನ್ನ ಒಂದು ಮೊದಲನೇ ಕಾದಂಬರಿಯೇ. ಅದಕ್ಕೂ ಮುಂಚೆ ಒಂದ್ 4-5 ಸಾರಿ ಅಟೆಂಪ್ಟ್ ಮಾಡಿದ್ದೀನಿ. ಕಾದಂಬರಿ ಬರೀಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆದ್ರೆ ಆ ಕಾದಂಬರಿ ಬರೀಲಿಕ್ಕೆ ಒಂದು ಕಾಲ್ಪನಿಕ ನೆಲೆಗಟ್ಟಿನಲ್ಲಿ ಬರೀಲಿಕ್ಕೆ ಹೋಗ್ತಿದ್ದೆ. ಕಾಲ್ಪನಿಕ ನೆಲೆಗಟ್ಟಿನಲ್ಲಿ ಬರೆಯೋದು ಸುಲಭ ಇರಬಹುದು, ಆದ್ರೆ ಅದು ಜೀವಂತಿಕೆಯನ್ನ ಹೊಂದಿರೋದಿಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಯಾಕೆ ಅಂತಂದ್ರೆ ಎಲ್ಲೋ ಒಂದು ಪಾತ್ರ ಇವಾಗ ಇದ್ರಲ್ಲಿ ಅಂತರ್ಪಟದಲ್ಲೇ ಆಗಿರಬಹುದು, ಪ್ರಿಯ ಅನ್ನುವಂತ ಒಂದು ವ್ಯಕ್ತಿತ್ವ ಬರುತ್ತೆ. ಆಕೆ ತನ್ನ ತಾಯಿಗೋಸ್ಕರ ಆ ಸೀನನ್ನ ನಾನಲ್ಲಿ ಆ ಒಂದು ಸನ್ನಿವೇಶವನ್ನ ನಾನು ಅಲ್ಲಿ ಕಟ್ಕೊಟ್ಟಿದ್ದೀನಿ. ವಿಶ್ವ ಅಲ್ಲಿ ಒಳಗಡೆ ಕುತ್ಕೊಂಡಿದ್ದಾನೆ, ಅವಳು ನೀರ್ ಕೊಟ್ಟು ಹೋದ್ಲು. ಆ ಒಂದು ಹಳೇ ಕೋಣೆ, ಚಿಕ್ಕ ಕೋಣೆ, ಹಳೇ ಪರದೆ, ಸೊಳ್ಳೆ ಪದ್ರೆ ಕಟ್ಟಿದ್ದಾರೆ. ಅದು ತುಂಬಾ ಮಾಸಲಾಗಿದೆ. ಅಂದ್ರೆ ಎಷ್ಟೋ ದಿನಗಳಿಂದ ಕಟ್ಟಿರುವಂತಹ ಅದೊಂದು ಸೊಳ್ಳೆ ಪರದ. ಅಂದ್ರೆ ಆಕೆ ಅಷ್ಟು ದಿನಗಳಿಂದ ಅವಳ ತಾಯಿ
ಕಾಯಿಲೆ ಬಿದ್ದಿದ್ದಾಳೆ ಅಂತ. ಆ ಸೀನನ್ನು ನಾನು ಕಣ್ಣಾರೆ ನೋಡಿದ್ದೆ. ನಾನು ಕುಚ್ಚು ಕಲೀಲಿಕ್ಕೆ ಹೋಗ್ತಿದ್ದೆ ಒಂದು ಮನೆಗೆ. ಆಕೆಗೆ ಸುಮಾರು 30-35 ವರ್ಷ ವಯಸ್ಸಿರಬಹುದು ಆ ಹುಡುಗಿಗೆ. ಬಟ್ ತನ್ನ ತಾಯಿ ಇದ್ದಾಳೆ ಅಂತ ಮದುವೆ ಆಗಿರ್ಲಿಲ್ಲ. ನಿಜಕ್ಕೂ ನನಗದು ಹೃದಯ ಸ್ಪರ್ಶಿ ಅನಿಸ್ತು. ಹಾಗಾಗಿ ನಾನು ಅದೇ ಒಂದು ಇದನ್ನ ನಾನು ಪ್ರಿಯ ಕ್ಯಾರೆಕ್ಟರ್ ಆಗಿ ತಗೊಂಡಿದ್ದೆ. ಅಂದ್ರೆ ಪಾತ್ರಗಳು ನೈಜ ಘಟನೆ ಆಧಾರಿತ ಬಂದಾಗ ಓದುಗರಿಗೆ ತುಂಬಾ ಹತ್ರ ಆಗುತ್ತೆ. ಬಹಳಷ್ಟು ಜನ ಕೇಳಿದ್ದಾರೆ ಇದು ನೈಜ ಘಟನೆ ಆಧಾರಿತ ಕಾದಂಬರಿಯ ಅಂತ ಹೇಳಿ. ಆ ಅಲ್ಲಿನ ಪಾತ್ರಗಳೆಲ್ಲ ನೈಜ ಘಟನೆಗಳೇ, ಆದ್ರೆ ಆತ್ಮಾನುಸಂಧಾನ ಪ್ಯೂರ್ಲಿ ನೈಜ ಘಟನೆ ಆಧಾರಿತ ಒಂದು ಕತೆ. ಅಗೇನ್ ಇದು ಚಾಲೆಂಜಿಂಗ್ ಅನ್ಸ್ಲಿಲ್ಲ ನಿಮ್ಗೆ? ಅದನ್ನ ಒಂದು ಕಾದಂಬರಿ ಮೂಲಕ ಪ್ರಸ್ತುತಪಡಿಸ್ಬೇಕು ಅಂದ್ರೆ ಆ ಕಥೆನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಾ ನೀವು ಅದನ್ನ ಹಿಡಿತ ಸಾಧಿಸ್ಬೇಕಂದ್ರೆ ಹೇಗೆ ನಿಮ್ಗೆ ಸಾಧ್ಯ ಆಯ್ತು ಅಂತ? ಅದೊಂದ್ ರೀತಿ ಚಾಲೆಂಜ್ ಖಂಡಿತ. ಯಾಕೆ ಅಂತಂದ್ರೆ ಬರೆಯೋದ್ ಸುಲಭ, ಆದ್ರೆ ಓದುಗರಿಗೆ ಮನಮುಟ್ಟುವಂತ ಬರೆಯೋದಿದೆಯಲ್ಲ, ಇದು ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಒಬ್ಬೊಬ್ಬರ ಅನಿಸಿಕೆಗಳು, ಅಭಿಪ್ರಾಯಗಳು ಬಹಳ ಭಿನ್ನವಾಗಿರುತ್ತೆ. ಆದ್ರೆ ಆ ಒಂದು ಭಿನ್ನತೆಯ ನಡುವೆಯೂ ಓದುಗ ಒಪ್ತಾನೆ ಅನ್ನುವಂತ ಬರೆಯೋದು ಬಹಳ ಒಂದು ಚಾಲೆಂಜಿಂಗ್ ಕೆಲಸನೇ. ಇಲ್ಲಿ ನಾನು ಆ ಪಾತ್ರಗಳ ಇರಬಹುದು, ನನ್ಗೆ ಭೈರಪ್ಪನವ್ರು ಬಹಳ ಸಹಾಯ ಮಾಡಿದ್ರು. ನೇರವಾಗಿ ಅಲ್ಲ, ಅವರ ಕಾದಂಬರಿಗಳ ಮೂಲಕ. ನಾನು ನೇರವಾಗಿ ಅವ್ರನ್ನಿಂದು ಭೇಟಿ ಮಾಡಿದ್ದಿಲ್ಲ. ಕಾದಂಬರಿಗಳ ಮೂಲಕ ಬಹಳ ನನಗೆ ಮಾರ್ಗದರ್ಶನವನ್ನ ನೀಡಿದ್ದಾರೆ. ರೀಸೆಂಟ್ ಆಗಿ ಒಬ್ರು ಓದುಗರು ಹೇಳ್ತಿದ್ರು, ಮೇಡಮ್ ನಿಮ್ಮ ಮೇಲೆ ಭೈರಪ್ಪನವ್ರದ್ದು ಬಹಳ ಪ್ರಭಾವ ಇದೆ ಮೇಡಮ್. ನಿಮ್ಮ ಕಾದಂಬರಿಯಲ್ಲಿ ತರ್ಕಶಾಸ್ತ್ರ ಬರುತ್ತೆ, ಮತ್ತೆ ತತ್ವಶಾಸ್ತ್ರ ಬರುತ್ತೆ, ಮತ್ತೆ ನೀತಿಶಾಸ್ತ್ರ ಬರುತ್ತೆ. ಈ ಮೂರನ್ನು ನೀವು ಸಮ್ಮಿಳಿತ ಮಾಡಿ ಬರೀತೀರಾ, ಅದ್ ನೋಡ್ತಿದ್ರೆ ನನಗೆ ಭೈರಪ್ಪನವ್ರು ಬರ್ದಿದ್ದಾರೆ ಅನ್ಸುತ್ತೆ ಅಂತ ಹೇಳಿ. ನನಗೆ ತತ್ವಶಾಸ್ತ್ರ ಭೈರಪ್ಪನವರಷ್ಟು ಘನವಾಗಿ ತಗೊಳ್ಲಿಕ್ಕೆ ಬರೋದಿಲ್ಲ. ನಾನಿನ್ನು ಆರಂಭಿಕ ಹೆಜ್ಜೆ ಇಡ್ತಾ ಇದ್ದೀನಿ. ಅದೊಂದು ಆಸೆ ಇದೆ. ತರ್ಕಶಾಸ್ತ್ರವನ್ನ ಸಮರ್ಥವಾಗಿ ಕಾದಂಬರಿಯಲ್ಲಿ ಬಳಸ್ಬೇಕು. ಇದು ನನ್ನ ಒಂದು ತುಂಬಾ ದೊಡ್ಡ ಕನಸು. ಸಮರ್ಥವಾಗಿ ಬೆಳೆಸುವಷ್ಟು ಆಳಕ್ಕೆ ಹೋಗ್ಬೇಕು ಅಂತ. ಸೊ ಹಾಗಿದ್ರೆ ಮ್ಯಾಮ್, ನಿಮ್ಗೆ ಇಂಪ್ಯಾಕ್ಟ್ ಮಾಡಿದಂತ ಒಂದಷ್ಟು ಬರವಣಿಗೆ ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅವಾಗಿಂದನೂ ಓದೋಕ್ ಶುರು ಮಾಡಿದ್ರೆ ಹೇಗೆ? ಯಾವಾಗಿಂದ ನೀವು ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರು? ನಮ್ದು ನಮ್ದು ಒಂಟಿ ಮನೆ. ಬಾಲ್ಯದಲ್ಲಿ ಇದ್ದಿದ್ದು, ಹುಟ್ಟಿ ಬೆಳೆದಿದ್ದೆಲ್ಲ ತುಂಬಾ ಒಂಟಿ ಮನೆ, ಅಂದ್ರೆ ತೋಟದಲ್ಲಿ ಮನೆ. ಅದೊಂದ್ ರೀತಿ ನನ್ಗೆ ಇವತ್ತಿಗೂ ತೋಟದ ಒಂದು ವಾತಾವರಣ, ಪ್ರಕೃತಿ ನಡುವಿನ ಒಡನಾಟ ನನ್ಗೆ ಇವತ್ತಿಗೂ ತುಂಬಾ ಆಪ್ತ ಅನ್ಸುತ್ತೆ. ಅಲ್ಲಿರ್ಬೇಕಾದ್ರೆ ಅಲ್ಲಿ ಪುಸ್ತಕ ಇವು ಸಿಗೋದು ತೀರಾ ಕಡಿಮೆ ಇತ್ತು. ಆದ್ರೆ ಹೈಸ್ಕೂಲ್ ಬಂದ್ಮೇಲೆ ನಮ್ ಟೀಚರ್ಸು ಕವಿಗಳಿದ್ರು. DS ದಸ್ತಗೀರಿ ಸಾಬ್ ಅಂತ ಹೇಳಿ ಒಬ್ರು, ಮತ್ತೆ ಶೇಷಾದ್ರಿ ಸರ್ ಒಬ್ರು. ಇವರಿಬ್ರು ಕವಿ ಇದ್ರು. ಅವ್ರು ನೋಡ್ದಾಗ ಅನಿಸ್ತು, ಹೌದು ಬರಿಬೇಕು ಅಂತ ಹೇಳಿ ಬರಿತಾ ಇದ್ದೆ. ಸಣ್ಣ ಪುಟ್ಟದ್ದೆಲ್ಲ ಬರೆದು ಎಲ್ಲಂದ್ರೆಲ್ಲ ಇಡ್ತಿದ್ದೆ. ಅನ್ಸ್ತಿತ್ತು ಒಂದಲ್ಲ ಒಂದಿನ ನಾನು ಒಂದು ಬುಕ್ ಪ್ರಿಂಟ್ ಮಾಡಿಸ್ಬೇಕು ಅಂತ ಹೇಳಿ. ತುಂಬಾ ಬರ್ದಿದ್ದೀನಿ ಆ ವಯಸ್ಸಿಗೆ. ಇದ್ರಲ್ಲಿ ಕತೆಗಳನ್ನ ಬರೀತಿದ್ದೆ. ಇವತ್ ನೋಡಿದ್ರೆ ಅದೆಲ್ಲ ಬಾಲಿಶ ಅನ್ಸ್ಬಹುದು, ಆದ್ರೆ ಬರೀತಿದ್ದೆ, ತುಂಬಾ ಬರೀತಾ ಇದ್ದೆ. ಬರ್ದು ಎಲ್ಲೆಲ್ಲ ಆಗ್ತಿದ್ದೆ ಗೊತ್ತಿಲ್ಲ. ಬುಕ್ ಮಾಡ್ಬೇಕು ಅಂತ ಆಸೆ ಇತ್ತು. ಬಟ್ ಯಾವಾಗ ಚಿಕ್ಕ ವಯಸ್ಸಿಗೆ PUC ನಂತರ ನಂದು ಮದ್ವೆ ಆಯ್ತು. ಅದನ್ನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ಲೇಬೇಕು. ನನ್ನ PUC ರಿಸಲ್ಟ್ ದಿನ ನನ್ ಮದ್ವೆ. ನನಗೆ ತುಂಬಾ ಖುಷಿ ಆಗೋದೇನು ಅಂದ್ರೆ, ನನ್ಗೆ ದೇವರಂತ ಗಂಡ ಸಿಕ್ಕಿದಾರ. ರಿಸಲ್ಟ್ ದಿನ ಮದ್ವೆ ಅಣ್ಣ ಹೇಳಿದ್ರು, ಏನು ಇಷ್ಟು ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾಳೆ, ಈಗೇನ್ ಮದ್ವೆ ಮಾಡ್ಬಿಟ್ಟು ಅವಳ ಲೈಫ್ನ ಹಾಳು ಮಾಡ್ಬಿಟ್ರಲ್ಲ ಅಂತ ದೊಡ್ಡಮ್ಮನ ಮಗ ಹೇಳಿದ್ರು. ಆಗ ನಮ್ಮ ಮನೆಯವ್ರು ತುಂಬಾ ಮನ್ಸಿಗೆ ತಗೊಂಡ್ರು, ನಾನು ಓದಿಸ್ತೀನಿ ಅಂತ ಹೇಳಿ. ನೂರಾರು ಚಾಲೆಂಜ್ಗಳ ನಂತರವೂ ನಮ್ಮ ಮನೆಯವರು ನನ್ನನ್ನ ಕಾಲೇಜ್ ಕಳ್ಸಿದ್ರು, D.Ed ಮಾಡ್ಸಿದ್ರು, ಡಿಗ್ರಿ ಮಾಡ್ಸಿದ್ರು, ಮಾಸ್ಟರ್ ಡಿಗ್ರಿನೂ ಮಾಡ್ಸಿದ್ರು. ಮಗುನು ಅದೇ ಸಮಯದಲ್ಲಿ ನಾನು D.Ed ಫಸ್ಟ್ ಸೇರಿದ್ದು, PUC ಆದ್ಮೇಲೆ D.Ed ಸೇರಿದ್ದು. ಆ ಸಮಯದಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ. ಬಟ್ ನನ್ನ ಮಗನ್ನೂ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ನನ್ನನ್ನು ಓದಿಸಿ, ನಿಜಕ್ಕೂ ನಂದು ಅವರೊಂದ್ ರೀತಿ ಎರಡನೇ ಅಮ್ಮ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗತ್ತೆ. ಅಂತ ಒಬ್ಬ
ಗಂಡ ಸಿಕ್ಕಿದ್ದು. ಸೊ ಮದ್ವೆ ಆದ್ಮೇಲೆ ಅನ್ಕೊಂಡೆ ಮುಗ್ದೋಯ್ತು ನನ್ನ ಲೈಫು. ಇನ್ನೆಲ್ಲಿ ಬರೆಯೋದಿಕ್ಕಾಗುತ್ತೆ. ನಿಜ ಎಷ್ಟೋ ಸರಿ ಅನ್ಸೋದು ಬರೆದಂತಹ ಬರಹಗಳು ಸಿಕ್ಕಿದಾಗ ಇಷ್ಟೆಲ್ಲ ಮುಗ್ದೋಯ್ತು ಇನ್ನೇನ್ ಬರೀಲಿಕ್ಕಾಗುತ್ತೆ ಅಂತ. ಬಟ್ ಆಮೇಲೆ ಭೈರಪ್ಪನವ್ರನ್ನ ಓದ್ಕೊಂಡೆ. ಭೈರಪ್ಪನವರ ಬರಹಗಳು ತುಂಬಾ ತುಂಬಾ ಪ್ರಭಾವ ಬೀರುತ್ತೆ ನನಗೆ. ತುಂಬಾ ಅಂದ್ರೆ ತುಂಬಾ. ಎಷ್ಟು ಅಂತಂದ್ರೆ ಅವ್ರನ್ನ ಅದೆಷ್ಟು ಶಕ್ತಿ ಇದೆಯಪ್ಪ ಅನ್ಸುತ್ತೆ ಭೈರಪ್ಪ ಸರ್ ಅಲ್ಲಿ. ಅವರ ಪಾತ್ರಗಳು ನನಗೆ ತುಂಬಾ ಅಂದ್ರೆ ತುಂಬಾ ಮರವಿದೆ. ಆದ್ರೆ ಅವರ ಪಾತ್ರಗಳು ನಾನು ಇವತ್ತಿಗೂ ಮರೆಯೋದಿಲ್ಲ. ಇವತ್ತಿಗೂ ಎಷ್ಟೋ ವರ್ಷಗಳ ನಂತರನೂ ಆ ಪಾತ್ರಗಳು ನನ್ನಲ್ಲಿ ಹಾಗೆ ನೆನಪಲ್ಲಿ ಇದಾವೆ ಅಂತಂದ್ರೆ ಭೈರಪ್ಪ ಸರ್ ಅಲ್ಲಿ ಇರುವಂತಹ ಒಂದು ಆ ಶಕ್ತಿ, ಬರವಣಿಗೆಯಲ್ಲಿರುವಂತಹ ಒಂದು ಶಕ್ತಿ. ಸರ್ ಬರಹಗಳನ್ನ ಓದ್ತಾ ಓದ್ತಾ FB ಪರಿಚಯ ಆದ. ನಿಜ ಹೇಳ್ತೀನಿ, ನನಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಕಲ್ಪಿಸಿಕೊಟ್ಟಿದ್ದು ಸಾಕಷ್ಟು ಓದುಗ ಬೆಳೆಗಾರನ್ನ ಕಾಂಟ್ಯಾಕ್ಟ್ ನಿಜ. ನಾನು ಬೇಸಿಕಲಿ ನಾನು ಸೈಕಾಲಜಿಯಿಂದ ಬಂದಿರೋದ್ರಿಂದ ಒಂದಷ್ಟು ಮೋಟಿವೇಶನ್ ಬರಹಗಳನ್ನ ಬರಿತಾ ಇದ್ದೆ. ಮತ್ತೆ ಇನ್ನೊಂದು ಸ್ಪಿರಿಚುಯಲಿ ನನಗೆ ತುಂಬಾ ಆಸಕ್ತಿ ಇದೆ. ಅವೆರಡನ್ನ ಸಮ್ಮಿಳಿತ ಮಾಡಿ ಬರಿಬೇಕಾದ್ರೆ ಬಹಳಷ್ಟು ರಿವ್ಯೂ ಬರ್ತಿದ್ವು. ಇದು 30 ವರ್ಷದ ಹುಡುಗಿ ಬರ್ದಿರೋದು ಏನಮ್ಮ 60 ವರ್ಷದವ್ರು ಬರ್ದಷ್ಟು ನೀತಿಯನ್ನ ಹೇಳ್ತಿರಲ್ಲ ಅಂತ. ಹೌದಾ ಅಂದ್ರೆ ಒಂದು ಪ್ರಶಂಸೆ ಏನನ್ಸುತ್ತೆ, ತುಂಬಾ ಒಂದು ಪ್ರಭಾವವನ್ನ ಬೀರುತ್ತೆ. ಇನ್ನೂ ಒಂದಷ್ಟು ಬರಿಬೇಕು. ತಾರಾಂಡಯಕ್ಕೆ ಹೇಳ್ತಾನಲ್ಲ, ಏನು ಧನಾತ್ಮಕ ಪುನರ್ಬಲನ. ಹೌದು. ಹಾಗಾಗಿ ಮತ್ತೆ ಮತ್ತೆ ಬರೀಲಿಕ್ಕೆ ಪ್ರೇರಣೆ ಆಯ್ತು ಅದು. ಇನ್ನೊಂದಷ್ಟು ಬರೆಯೋಣ. ಆ ಪ್ರತಿಕ್ರಿಯೆಗೋಸ್ಕರ ಬರೀಸಿದ್ದೆ. ಆ ಪ್ರತಿಕ್ರಿಯೆಗೋಸ್ಕರ ಹೌದು. ಆ ಬರಹಗಳನ್ನ ಬರಿಬೇಕಾದ್ರೆ ಅನ್ಸೋದು, ಹೌದಾ ಇದು ನಾನೇನ ಬರ್ದಿರೋದು ಒಂದಷ್ಟು ದಿನಗಳನ್ನ. ಈಗ ನಾನು ಅದನ್ನ ಫೀಲ್ ಮಾಡ್ತೀನಿ. ಬರ್ದ ಮೇಲೆ ಅದು ನಮ್ಮದೇ ಬರವಣಿಗೆ ಅಂತ ಅಂದ್ರೆ ಬೇರೆಯವ್ರಿಗೆ ಹೇಳಿದಾಗ ಹೌದಾ ಅಂತ ಒಂದು ಆಶ್ಚರ್ಯಕರ ಅಂತ ಅನ್ಸುತ್ತೆ. ಸೊ ಇದಲ್ಲದೆ ನಾನು ನಿಮ್ಗೆ ಬೇರೆ ಸಾಹಿತಿಗಳ ಪ್ರಭಾವ ಬೀರಿದಾಗ್ಲಿ ಅಲ್ಲಿ ಪುಸ್ತಕಗಳು ನೀವು ಇಷ್ಟಪಟ್ಟು ಓದಿದಂತ ಪುಸ್ತಕಗಳನ್ನ ಅನುಸರಿಸೋದಾಗ? ನನ್ ತುಂಬಾ ತುಂಬಾ ಪ್ರಭಾವ ಬೀರಿದ್ದು ಭೈರಪ್ಪ ಸರ್. ಮತ್ತೆ ನನಗೆ ಬರವಣಿಗೆನಲ್ಲಿ ಇನ್ನೊಂದು ತುಂಬಾ ಹೆಲ್ಪ್ಫುಲ್ ಆಗಿದ್ದು ಗುರುರಾಜ್ ಕರ್ಜಗಿ ಸರ್ ಅವರ ಭಾಷಣ. ನಾನು ಅವ್ರ ಬರಹಗಳನ್ನ ಓದಿದ್ ಕಡಿಮೆ, ಭಾಷಣ ಕೇಳಿದ್ದೀನಿ. ಇವನ್ ಭೈರಪ್ಪ ಸರ್ ಅವರ ಬಹಳಷ್ಟು ಕೃತಿಗಳನ್ನ ಓದಿದ್ದೀನಿ. ಮೊದಲು ಓದಿದ್ದು ನಾಯಿನೆರಳಿನಲ್ಲಿ ಒಂದಷ್ಟು ಅನೈತಿಕ ಸಂಬಂಧ ಅಂತ ಬಂದು ಇದೇನಪ್ಪ ಇದು ಅಂತ ಅನ್ಸಿ ಅಲ್ಲೇ ಬಿಟ್ಬಿಡ್ಬೇಕು, ಓದೋದ್ ಬೇಡ ಅನ್ಕೊಂಡಿದ್ದೆ. ಯಾಕೆಂದ್ರೆ ಹಳ್ಳಿ ಜೀವನ, ಯಾವ ಒಂದು ಪರಿಚಯ ಇಲ್ಲದಂತಹ ಒಂದು ವಾತಾವರಣದಲ್ಲಿ ಹೇಗಿತ್ತು. ಆಮೇಲೆ ವಂಶವೃಕ್ಷ ಓದ್ದೆ, ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಇವತ್ತಿಗೂ ಯಾರಾದ್ರೂ ನಿನ್ನ ಫೇವ್ರೆಟ್ ಕಾದಂಬರಿ ಯಾವುದು ಅಂದ್ರೆ ವಂಶವೃಕ್ಷ ಹೇಳ್ತೀನಿ. ಎಲ್ಲಾ ಲೇಖಕರ ಬರಹಗಳನ್ನ ಓದ್ತೀವಿ, ಆದ್ರೆ ನನಗೆ ತುಂಬಾ ತುಂಬಾ ಪ್ರಭಾವ ಬೀರಿದಂತಹ ಒಬ್ಬ ಲೇಖಕರು ಅಂತಂದ್ರೆ SL ಭೈರಪ್ಪ ಸರ್ ಮತ್ತೆ ತ್ರಿವೇಣಿ ಮೇಡಮ್ ಅವ್ರ ಬರಹಗಳನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕೆಂದ್ರೆ ಮನೋವಿಜ್ಞಾನವನ್ನ ತುಂಬಾ ಸರಳೀಕರಿಸಿ ತುಂಬಾ ಮನಮುಟ್ಟುವಂತೆ ಅವರ ಬರಹಗಳಲ್ಲಿ ತುಂಬಾ ಸಮರ್ಥವಾಗಿ ಬಳಸಿದ್ದಾರೆ. ನನ್ಗೆ ಅವ್ರದ್ದು ತ್ರಿವೇಣಿ ಮೇಡಮ್ ಅವ್ರ ಬರಹಗಳು ತುಂಬಾ ಆಪ್ತ ಅನ್ಸುತ್ತೆ. ಇನ್ನ ಇಂದ್ರಾ ಮೇಡಮ್, NK ಇಂದ್ರ ಅವ್ರದ್ದು ಸಹ ನನಗೆ ಭೈರಪ್ಪ ಅವ್ರಿಗಿಂತ ಭಿನ್ನ ಅನ್ಸೋದಿಲ್ಲ ಅಂದ್ರೆ ಕತೆಗಳಲ್ಲಿ. ಏಕೆಂದ್ರೆ ಅವರು ಸ್ವತಂತ್ರ ಪೂರ್ವ ಅಥವಾ ಸ್ವತಂತ್ರ ನಂತರದ ಬರಹಗಳನ್ನ ತಗೊಂತಾರೆ ಭೈರಪ್ಪ ಸರ್. ಇಂದ್ರಾ ಮೇಡಮ್ ಅವ್ರದ್ರಲ್ಲೂ ನನ್ಗೆ ಅದೇ ಕಾಣುತ್ತೆ. ಬಟ್ ಭೈರಪ್ಪ ಸರ್ ಏನ್ ಮಾಡ್ತಾರೆ, ತುಂಬಾ ಘನವಾದ ವಿಷಯವನ್ನ ಸಮರ್ಥವಾಗಿ ಮಂಡಿಸಿರ್ತಾರೆ. ಅದು ನನಗೆ ಭೈರಪ್ಪ ಸರ್ ಅಲ್ಲಿ ತುಂಬಾ ಇಷ್ಟ ಆಗುತ್ತೆ. ನಾನು ಅವರಲ್ಲಿ ನಾನು ಕಲ್ತಿದ್ದು, ಇನ್ಸ್ಪೈರ್ ಆಗಿ ತಗೊಂಡಿದ್ದು ಅದೇ ವಿಷಯ. ತುಂಬಾ ಘನವಾಗಿ ಅಂದ್ರೆ ಏನಾದ್ರು ಸುಮ್ಮನೆ ಮನೋರಂಜನೆಯನ್ನ ಮಾತ್ರ ಕೊಡದೆ ಒಂದು ಗಟ್ಟಿ ಬರಹವನ್ನ ಕೊಡಬೇಕು. ಓದುಗ ಕೇವಲ ಓದಿದಾಗ ಯಾವ್ದೋ ಒಂದು ಕೃತಿ ಓದ್ದೆ ಇಷ್ಟ ಆಯ್ತು ಅನ್ನೋದಕ್ಕಿಂತಲೂ ಅವನನ್ನ ಕಾಡ್ಬೇಕು. ಕೆಲವು ದಿನಗಳಾಗಿರಬಹುದು, ತಿಂಗಳಾಗಿರಬಹುದು, ಕಾಡ್ಬೇಕು. ಅಂತಹ ಕೃತಿಗಳನ್ನ ಕೊಡ್ಬೇಕು ಅನ್ನೋದು ನಂಗೆ ಅವರಿಂದ ಕಲಿತೆ ನಾನು. ಸೊ ನೀವು ಸೈಕಾಲಜಿಗ ಓದ್ಕೊಂಡಿರೋದ್ರಿಂದ ಅದರ ಪ್ರಭಾವ ಈಗ ಪುಸ್ತಕದಲ್ಲಿ ಆ ಚಿಂತನೆಗಳನ್ನ ತರಬೇಕು. ಈಗ ಸ್ಪಿರಿಚುಯಾಲಿಟಿ ಬಗ್ಗೆನೂ ಸ್ವಲ್ಪ ಒಂದಷ್ಟು ವಿಚಾರಗಳನ್ನ ಮಾತಾಡ್ತೀರಾ. ಸೊ ಅದಕ್ಕೆ ಹಿಂಗೆ ನೀವು ಕಾನ್ಫ್ಲಿಕ್ಟ್ ಅಂತ ಅನ್ಸಲ್ವಾ? ಹೇಗೆ ಅದನ್ನ ಬೇರ್ಪಡಿಸ್ತೀರಾ? ಒಂದಷ್ಟು ಅದನ್ನ
ಸೇರಿಸಿ ಮಾತಾಡ್ತೀರಾ? ಹೇಗೆ ಅದನ್ನ ಇಲ್ಲ. ಮಾಡ್ತಾ ಇದ್ದೀರಾ? ಬೇಸಿಕಲಿ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದ್ರೆ ಸಿಗ್ಮಂಡ್ ಫ್ರೈಡ್ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಸರ್ ಹೇಳ್ತಿದ್ರು, ಮನೋವಿಜ್ಞಾನಕ್ಕೆ ತಂದೆ ಇಲ್ಲ, ತಾಯಿ ಮಾತ್ರ ಇರೋದು. ಏಕೆಂದ್ರೆ ಸಿಗ್ಮಂಡ್ ಫ್ರೈಡ್ದು ಬಹಳಷ್ಟು ಕಾಂಟ್ರವರ್ಸಿಗಳಿದಾವೆ. ಒಂದಷ್ಟು ಜನ ಅವ್ರನ್ನ ಪಿತಾಮಹ ಅಂತ ಒಪ್ಕೊಡೋದಿಲ್ಲ. ತಾಯಿ ಮಾತ್ರ ಇರೋದು. ತಾಯಿ ಫಿಲಾಸಫಿ ಅಂತ ಹೇಳೋರು. ತತ್ವಶಾಸ್ತ್ರನೇ ಮನೋವಿಜ್ಞಾನದ ತಾಯಿ ಅಂತ ಹೇಳಿ. ತತ್ವಶಾಸ್ತ್ರ ಹಾಗೂ ಮತ್ತೆ ಏನು ಆಧ್ಯಾತ್ಮ ಇವೆರಡು ಏನ್ ಭಿನ್ನ ಅನ್ಸೋದಿಲ್ಲ ನನ್ಗೆ. ಇವು ಮೂರು ಸಹ ಸಮ್ಮಿಳಿತವಾಗಿದಾವೆ. ಮೂರು ವಿಷಯಗಳ ನಡುವೆ ತುಂಬಾ ಅಂತರ ಇದೆ ಅಂತ ಅನ್ಸೋದಿಲ್ಲ. ಅಂತರವನ್ನ ನಮ್ಮವರು ಸೃಷ್ಟಿಸ್ಬಿಟ್ಟಿದೆ ಅಷ್ಟೇ. ಸಾಕಷ್ಟು ಒಳ ಹೌದು. ಭಿನ್ನವಾಗಿ ಹೇಳಿದ್ರೆ ಹೌದು. ಒಂದಷ್ಟು ಏನಂತಾರೆ ರಿಸ್ಟ್ರಿಕ್ಷನ್ಸ್, ಈಗ ಈಗ ಲೌಕಿಕ ಅಲೌಕಿಕ ವಿಷಯಗಳನ್ನು ತಗೊಂಡ್ರು ಸಹ ಸೊ ನೀವು ಅದನ್ನ ಹೇಗೆ ನೋಡೋ ದೃಷ್ಟಿಕೋನಗಳನ್ನ ಬೇರೆ ಬೇರೆಯಾಗಿ ಮಾಡಿದ್ದಾರೆ. ನಿಮ್ಮ ಇದ್ರಲ್ಲೂ ಕೂಡ ಬರೋದಾದ್ರೆ ಸೊ ಅದನ್ನ ಹೇಗೆ ನೀವು ಇವಾಗ ಅಂತರಂಗ ಮತ್ತೆ ಆತ್ಮಾನುಸಂಧಾನ ಅನ್ನೋದ್ರಲ್ಲೂ ಕೂಡ ಆತ್ಮದ ಬಗ್ಗೆ ಒಂದಷ್ಟು ಈ ಪ್ರೀತಿ ಅನ್ನೋದು ದೇಹಕ್ಕೆ ಸೀಮಿತವಲ್ಲ, ಆತ್ಮದ್ದು ಅಂತಾನೂ ಕೂಡ ವಿಮರ್ಶೆ ಮಾಡೋ ತರ ಹೇಳಿ. ಸೊ ಅದನ್ನ ಹೇಗೆ ನೀವು ಪ್ರಸ್ತುತಪಡಿಸ್ತೀರಾ ಅಂತ? ದೇಹ ಭಾವದಿಂದ ಆತ್ಮ ಭಾವದೆಡೆಗಿನ ಒಂದು ಪಯಣವೇ ಪ್ರೀತಿ. ಇದು ನನ್ನ ಆತ್ಮಾನುಸಂಧಾನದ ಒಂದು ಟ್ಯಾಗ್ ಲೈನ್. ಯಾಕೆ ಅಂತಂದ್ರೆ ಈಗಿನ ಕಾಲಘಟ್ಟದಲ್ಲಿ ಪ್ರೀತಿ ಅಂತಂದ್ರೆ ಕೇವಲ ಆಕರ್ಷಣೆ, ರೂಪ, ಸೌಂದರ್ಯ ಇಷ್ಟಕ್ಕೆ ಮಾತ್ರ ಇದೆ. ಅದರ ಹೊರತಾಗಿಯೂ ಒಂದು ಆಂತರಿಕ ಸೌಂದರ್ಯ ಅನ್ನೋದೊಂದಿರುತ್ತೆ. ಅದ್ ನೋಡೋದೇ ಇಲ್ಲ. ಸೊ ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡೆ. ಆದ್ರೆ ಬರಹ ಅನ್ನೋದೇನಿದೆ, ನನ್ನೊಳಗಿನ ನನ್ನನ್ನ ನಾನು ಚಿತ್ರಿಸ್ಕೊಳ್ಳೋದೇ ಬರಹ ಅನ್ನೋದು ನನ್ನ ಒಂದು ಅನಿಸಿಕೆ. ಅಲ್ಲಿ ಬೇರೆ ಪಾತ್ರಗಳ ಮೂಲಕ ಬರಬಹುದು. ಅದೆಲ್ಲ ಲೇಖಕ ಅಥವಾ ಲೇಖಕಿಯ ಒಂದು ಮನೋಭಾವ ಹಾಗೂ ಅಭಿಪ್ರಾಯಗಳೇ ಆಗಿರ್ತವೆ. ನಮ್ಮ ಸಿದ್ಧಾಂತಗಳೇನಿರ್ತವೆ, ನಮ್ಮ ಅನಿಸಿಕೆಗಳೇನಿರ್ತವೆ ಒಂದು ವಿಷಯದ ಬಗ್ಗೆ, ಅವನ್ನೇ ನಾವು ಪಾತ್ರಗಳ ಮೂಲಕ ತಗೊಂಡ್ಬರ್ತೀವಿ. ಬಹುತೇಕ ನನ್ನ ಅನಿಸಿಕೆ ಏನು, ನಾವು ಹೇಗ್ ಬದುಕ್ತೀವಿ ಅದನ್ನೇ ಬರೆಯೋದು ತುಂಬಾ ಉತ್ತಮ. ಅಟ್ ದ ಸೇಮ್ ಟೈಮ್ ಅದು ಇವಾಗ ರಿಯಾಲಿಟಿ ಬಗ್ಗೆ ಮಾತನಾಡುವಾಗ ನೀವು ಜಾಸ್ತಿ ಭಾವನೆ ಸ್ಪಂದನೆ ಬಗ್ಗೆ ಒಂದಷ್ಟು ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ಹೇಗೆ ಅದು ಸೂಕ್ತವಾಗಿ ಅನ್ಸುತ್ತಾ ಅಂತ, ಒಂದು ಪರಿಣಾಮಕಾರಿ ಅಂತ ಅನ್ಸುತ್ತೆ ಇದ್ರಲ್ಲಿ ಕಾದಂಬರಿಗಳ ಮೂಲಕ? ಬರಹಗಳಲ್ಲಿ ಹಾ. ನಾನು ಭಾವನಾತ್ಮಕವಾಗಿ ಅದು ಭಾವಜೀವಿಗಳಿಗೆ ತುಂಬಾ ಒಂದು ಪ್ರೀತಿ ಅನ್ನೋದೇನಿದೆ, ಭಾವಜೀವಿಗಳಲ್ಲಿ ಭಾವನೆಗಳಲ್ಲಿ ಬದುಕುವಂತಹ ಒಂದು ಕಲೆ. ನಿಜವಾಗ್ಲೂ ಪ್ರೀತಿ ಅನ್ನೋದೊಂದು ಕಲೆನೆ. ಅದು ಒಂದ್ ರೀತಿ ಅನುಭವಿಸ್ಬೇಕಷ್ಟೇನೆ. ಅದನ್ನ ನಾವು ಏನೋ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತನೋ ಇಲ್ಲ, ನಾವು ಅದಕ್ಕೆ ಏನೋ ವ್ಯಾಖ್ಯಾನ ಕೊಡ್ತೀವಿ ಅನ್ನೋದನ್ನು ಒಂದ್ ರೀತಿ ಕಷ್ಟದ ಕೆಲ್ಸನೇ. ಆದ್ರೆ ಆ ಒಂದು ಇದನ್ನ ಸ್ವಲ್ಪ ಸಂಬಂಧಗಳಿಗೆ ಮತ್ತೆ ಪ್ರೀತಿಗೆ ಹೆಚ್ಚಿನ ಹೊತ್ತನ್ನ ಕೊಟ್ಟು ಉಳಿಬೇಕಾದ್ರೆ ಇದು ಅವಶ್ಯಕ ಅಂತ ಅನ್ನುವಂತ ಒಂದು ಪ್ರಯತ್ನವನ್ನ ನಾನು ಕಾದಂಬರಿಗಳಲ್ಲಿ ಮಾಡಿ, ನನ್ನ ಬರಹಗಳಲ್ಲಿ ಮಾಡಿದ್ದೀನಿ. ಯಾಕೆಂದ್ರೆ ನಾವು ಸೋತಾಗ ಮಾತ್ರ ಸಂಬಂಧಗಳು ಗೆಲ್ತವೆ. ನಾವು ಸೋತಿಲ್ಲ ಅಂದ್ರೆ ಸಂಬಂಧಗಳು ಗೆಲ್ಲೋದು ತುಂಬಾ ಕಷ್ಟ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ಭಾವನಾತ್ಮಕತೆಗೆ ಒಂದಷ್ಟು ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದೀನಿ. ಸೊ ಇದಲ್ಲದೆ ಇವಾಗ ನಿಮ್ಮ ಹತ್ರ ಹಿಂದೆ ಮಾತಾಡ್ತಾ ಕೇಳಿದ್ದೀನಿ ನಂಗೆ, ನೀವ್ ಹೇಳಿದ್ರಿ ಭಾವನಾ ಜೀವಿ ಅನ್ನೋದು ತಪ್ಪು ತಿಳುವಳಿಕೆಗಳಿಗೆ ಗುರಿಯಾಗುತ್ತೆ ಅನ್ನೋ ಒಂದು ಮಾತು. ಈಗ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಅನ್ನೋದು ಕಾನ್ಸೆಪ್ಟ್ ಏನಿದೆ ಅದನ್ನ ಹೇಳ್ತಿದ್ರಿ ನೀವು. ಇಂಟ್ರೋವರ್ಟ್ ಅಂದ್ರೆ ತುಂಬಾ ವೀಕ್ ಇರೋರು ಅಂದ್ರ ಒಂದು ಇದಿರುತ್ತೆ, ತಿಳುವಳಿಕೆ ಇರುತ್ತೆ ಅಂತ. ಸೊ ಅದನ್ನ ಹೇಗೆ ಬದಲಾಯಿಸ್ತೀರಿ ಅಂತ, ಅದ್ರ ಬಗ್ಗೆ ಇರುವಂತ ಒಂದು ಅರಿಕೆ ಏನಿದೆ ಅದನ್ನ ಬದಲಾಯಿಸೋದು ಹೇಗೆ ಅಂತ? ನನ್ಗೆ ಇಂಟ್ರೋವರ್ಟ್ ಅಂತಂದ್ರೆ ಅವರು ಒಂದ್ ರೀತಿ ಮನೋರೋಗಿ ಅನ್ನೋ ತರ ನೋಡ್ತಾರೆ ಅಂತ ಹೇಳಿ ನಂಗೆ ಇತ್ತೀಚೆಗೆ ಗೊತ್ತಾಯ್ತು. ಯಾಕಂದ್ರೆ ಬೇಸಿಕಲಿ ಸೈಕಾಲಜಿ ಓದಿರೋದ್ರಿಂದ ನಂಗ್ ಕಾನ್ಸೆಪ್ಟ್ ಬೇರೆ ಇರುತ್ತೆ. ನಾವೇನು ಹೆಚ್ಚಿಗೆ ಅದ್ರ ಬಗ್ಗೆ ಇದ್ ಮಾಡಿಲ್ಲ. ನನ್ನ ವಲಯದಲ್ಲಿರೋರು ಅದೇ ಅನಿಸಿಕೆನಲ್ಲೇ ಇರ್ತಾರೆ. ಇತ್ತೀಚೆಗೆ ಒಬ್ರು ಸಿಕ್ಕಿದ್ರು, ನಮ್ಮ ಊರಿನ ಹುಡುಗರು ಸಿಕ್ಕಿದ್ರು. ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು.
ನಿಮ್ಮ ವೈಫ್ ತುಂಬಾ ಇಂಟ್ರೋವರ್ಟ್ ಅನ್ಸುತ್ತೆ ಅಂತ ಹೇಳ್ದೆ ಅವ್ರಿಗೆ. ಆ ಪಕ್ಕದಲ್ಲಿರೋ ಹುಡುಗ ಹೇಳಿದ್ರು, ಅಕ್ಕ ಇಂಟ್ರೋವರ್ಟ್ ಅಂತಂದ್ರೆ ಹಾಗಲ್ಲ. ತುಂಬಾ ಮೂಡಿ, ಯಾರ ಹತ್ರನೂ ಮಾತಾಡೋದೇ ಇಲ್ಲ, ಮಾತಾಡ್ಸಿದ್ರೆ ಮಾತ್ರ ಮಾತಾಡ್ತಾರೆ. ಮಾತನಾಡಿದ್ರೆ ಏನಾದ್ರೂ ಮುತ್ತಿದ್ರೋಗ್ಬಿಡುತ್ತೇನೋ ಅನ್ನೋ ತರ ಇರ್ತಾರೆ ಅಂತ. ಆಕ್ಚುಲಿ ಅದಲ್ಲ ಇಂಟ್ರೋವರ್ಟ್ ಅಂದ್ರೆ. ಅಂತರ್ಮುಖಿ ಬಹಿರ್ಮುಖಿ. ಅಂತರ್ಮುಖಿ ಅಂತಂದ್ರೆ ನನ್ನೊಳಗೆ ನಾನು ಕಳೆದು ಹೋಗೋದು, ನನ್ನನ್ನ ನಾನು ಹುಡುಕೊಳ್ಳೋದು, ಅಂದ್ರೆ ನನ್ನ ಒಂದು ಸಾಂಗತ್ಯವನ್ನ ನಾನು ಅನುಭವಿಸೋದು, ಅದು ಇಂಟ್ರೋವರ್ಟ್. ಆದ್ರೆ ಇವ್ರೇನ್ ಮಾಡ್ತಾರೆ, ಸೈಕಾಲಜಿನ ತುಂಬಾ ತಪ್ಪು ತಿಳುವಳಿಕೆಯನ್ನ ಹುಟ್ಟಿ ಹಾಕ್ಬಿಟ್ಟಿದೆ. ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ನಾನು ಇಂಟ್ರೋವರ್ಟ್. ನನ್ಗೆ ಅದು ತುಂಬಾ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ನನ್ನ ಪಾತ್ರಗಳ ಜೊತೆ ನಾನು ಕಳ್ದೋಗಿರ್ತೀನಿ. ನಾನು ಅಲ್ಲೇನೋ ಒಂದು ಇದ್ ಮಾಡ್ತಾ ಇರ್ತೀನಿ. ನಾನು ಮಾತನಾಡ್ತಿಲ್ಲ ಅಂತ ಅಂದಾಕ್ಷಣ ಅದು ಈಕೆಗೇನೋ ಸೈಕಾಲಜಿಕಲ್ ಆಗಿ ಏನೋ ಪ್ರಾಬ್ಲಮ್ ಇದೆ ಅಂತಲ್ಲ. ಇಂಟ್ರೋವರ್ಟ್ ಅನ್ನೋದು ಮಾತನಾಡ್ತಾರೆ, ಆದ್ರೆ ಅನಗತ್ಯವಾಗಿ ಮಾತನಾಡೋದಿಲ್ಲ. ತುಂಬಾ ಹೆಚ್ಚಿಗೆ ಎಲ್ಲೋ ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ಸರಿ, ಅವ್ರ ಪಾಡಿಗೆ ಅವ್ರು ಇರ್ಲಿ, ನಮ್ಮ ಪಾಡಿಗೆ ನಾವಿರೋಣ ಅಂತ. ಸೊ ಇದನ್ನ ನಾನು, ಇಂತಹ ತಪ್ಪು ತಿಳುವಳಿಕೆಗಳನ್ನ ನಾನು ಬರಹಗಳಲ್ಲಿ ತಗೊಂಡ್ಬರ್ಬೇಕು ಅಂತ ಇತ್ತೀಚೆಗೆ ಅನಿಸ್ತು ನನ್ಗೆ. ಪ್ಯೂರ್ಲಿ ಈಗ ಇದ್ರಲ್ಲಿ ಏನ್ ಬಂದಿದೆ, ಅಂತರ್ಪಟ ಮತ್ತೆ ಆತ್ಮಾನುಸಂಧಾನದಲ್ಲಿ ಯಾವ ಒಂದು ಅಂಶಗಳು ಬಂದಿದಾವೆ, ಸೈಕಾಲಜಿಕಲ್ ಆಗಿರಬಹುದು, ಸ್ಪಿರಿಚುಯಲ್ ಇರಬಹುದು, ಅಥವಾ ಫಿಲಾಸಫಿ ಇರ್ಬೋದು, ಇದನ್ನೆಲ್ಲ ಹೊರತುಪಡಿಸಿ ಪ್ಯೂರ್ ಸೈಕಾಲಜಿ ಬುಕ್ ಅನ್ನೇ ನಾನು ಬರಿಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಏಕೆ ಅಂತಂದ್ರೆ ಏನೋ ಸಾಮಾನ್ಯವಾಗಿರುವಂತಹ ವಿಷಯವನ್ನ ಜನ ತುಂಬಾ ಅದ್ಭುತ ಅನ್ನೋ ರೀತಿ ದೆವ್ವ ಭೂತ ಈ ತರದ ಅಂಶಗಳನ್ನೆಲ್ಲ ತಗೊಂಡ್ಬಂದ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಆ ತರದ್ದೇನು ಇರೋದಿಲ್ಲ, ಸಾಮಾನ್ಯವಾಗಿರುತ್ತೆ. ಯಾರಾದ್ರೂ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತಂದ್ರೆ ಈಕೆ ದೆವ್ವ ಹಿಡಿದ್ಬಿಟ್ಟಿದೆ ಅಥವಾ ಈತನಿಗೆ ದೆವ್ವ ಹಿಡಿದ್ಬಿಟ್ಟಿದೆ, ಅಲ್ಲಿ ದೆವ್ವ ಬಿಡಿಸ್ತಾರೆ, ಇಲ್ಲಿ ದೆವ್ವ ಬಿಡಿಸ್ತಾರೆ, ಈ ತರದ ಅಂಶಗಳು ಏನಿದಾವೆ ಇವು ಮಿಸ್ಗೈಡ್ ಮಾಡೋ ಅಂತವು. ಇದನ್ನ ಸ್ಪಿರಿಚುಯಲಿ ಒಪ್ಕೊಳ್ಳೋದಿಲ್ಲ. ಸೊ ಇವಾಗ ನಿಮ್ಮ ಕೃತಿಗಳ ಬಗ್ಗೆ ಮಾತನಾಡ್ತಾ, ಈ 2 ಕೃತಿಗಳು ಒಂದು ಈಗ ನಾನು ಆಗ್ಲೇ ಕೇಳ್ತಿದ್ದಾಗೆ ಅದು ಹೇಗೆ ಸಾರ್ಥಕತೆ ಹೊಂದುತ್ತೆ ಅಂತ. ಇವಾಗ ಇದು ಒಂದು ಕರೆಂಟ್ಲಿ ತುಂಬಾ ಪ್ರಾಕ್ಟಿಕಲ್ ಆಗಿರುವಂತ ವರ್ಡ್ ಅಲ್ಲಿ ಈ ಒಂದು ಎಮೋಷನಲ್ ಇದಿರುವಂತ ಕನೆಕ್ಟಿವಿಟಿ ಇರುವಂತ ಕೃತಿಗಳು, ಅದರ ಓದುಗರಿಗೆ ಅದು ಮುಗ್ಧತೆ ಅಥವಾ ಭಾವ ಇಷ್ಟ ಆಗಬಹುದು. ಆದ್ರೆ ಒಂದು ಚಾಲೆಂಜಿಂಗ್ ಆಗಿ ತಗೊಂಡಾಗ ಇದನ್ನ ಪ್ರಾಕ್ಟಿಕಲಿ ಒಪ್ಕೊಳ್ಳೋದು ಸಾಧ್ಯ ಆಗುತ್ತಾ ಅಂತ ಒಂದು ಕ್ವಶನ್ ಬರುತ್ತಲ್ಲ. ನಾನು ಅದ್ರಲ್ಲಿ ತಗೊಂಡಿರೋದನ್ನೇ ಯಾವುದು ಅಳಿತಾ ಇದೆ ಅದನ್ನು ಉಳಿಸುವಂತಹ ಪ್ರಯತ್ನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಕಾದಂಬರಿಯನ್ನ ಬರ್ತಿದ್ದೀನಿ ನಾನು. ಏನ್ ಅಳಿತಾ ಇದೆ, ನಾನು ಅನ್ನೋದು ಉಳಿತಾ ಇದೆ, ನಮ್ಮವರು ಅನ್ನೋದು ಅಳಿತಾ ಇದೆ. ಸೊ ಭಾವನಾತ್ಮಕತೆ ಅನ್ನೋದು ಅದನ್ನೇ ಹೇಳುತ್ತೆ. ಇವಾಗ ಎಲ್ಲೋ ನನ್ಗೆ ನನ್ನ ಯಾರೋ ಒಬ್ರು, ನನ್ಗೆ ತುಂಬಾ ಆತ್ಮೀಯರೊಬ್ರು ನನ್ಗೆ ಹರ್ಟ್ ಮಾಡಿ ನನಗೂ ನಿನ್ಗೂ ಸಂಬಂಧ ಇಲ್ಲ ಅಂತ ಹೋದ್ರೂ ಸಹ ಅವ್ರು ಏನೋ ಕಷ್ಟದಲ್ಲಿದ್ದಾರೆ, ಅವ್ರು ನನ್ನ ಜೊತೆ ಮಾತನಾಡ್ತಾ ಇಲ್ಲ, ಏನೋ ಕಷ್ಟದಲ್ಲಿದ್ದಾರೆ ಅಂದಾಗ ಅದೊಂಥರ ಫೀಲ್ ಆಗುತ್ತಲ್ಲ. ಆ ಫೀಲ್ ಏನಂತ ಹೇಳ್ಬೇಕು, ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡೋದಿಕ್ಕಾಗುತ್ತಾ? ಇಲ್ಲ ಅಲ್ಲ. ಅದೇ ಅಂಶಗಳನ್ನೇ ಸ್ವಲ್ಪ ಸುದೀರ್ಘವಾಗಿ ಬರ್ದಿದ್ದೀನಿ ಅಷ್ಟೇ ನಾನು ಅದನ್ನೇ. ಬಟ್ ಅದನ್ನ ಬಗ್ಗೆ ಬಹಳಷ್ಟು ಜನ ಗಮನ ಕೊಟ್ಟಿರೋದಿಲ್ಲ. ನನ್ಗೆ ಇತ್ತೀಚೆಗೆ ಯಾರೋ ಒಬ್ರು ತುಂಬಾ ಹರ್ಟ್ ಮಾಡಿದ್ರು. ಅವ್ರು ತುಂಬಾ ನೋವಿನಲ್ಲಿದ್ದಾಗ ಆಟೋಮೆಟಿಕಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾಕೆ ಹೀಗಾಗ್ತಾ ಇದೆ? ಆ ಒಂದು ಅನುಭವನೇ ಒಂದು ಬರಹ ಆಯ್ತು ನಿಜ. ಅಂದ್ರೆ ಅದರಲ್ಲಿ ನಾನು ಯಾವುದನ್ನು ಅತಿ ಅನ್ಸೋ ಇದು ಅಂತಲ್ಲ, ಅದನ್ನ ನಾನು ವಾಸ್ತವಿಕ ಅಂದ್ರೆ ನನಗೆ ಏನು ಅನುಭವ ಆಗಿದೆ ಅದನ್ನ ಬರ್ದಿದ್ದೀನಿ. ಬಟ್ ಹೀಗಿರ್ಬೇಕು ಸನ್ನಿವೇಶ, ಹೀಗಾಗಿದೆ, ಹೀಗಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಮಾರ್ಗದರ್ಶನವಾಗಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆದ್ರೆ ಇದು ಹೇಗೆ ಕನೆಕ್ಟ್ ಆಗುತ್ತೆ ಅಂದ್ರೆ ಆತ್ಮಾನುಸಂಧಾನ ಮತ್ತೆ ಅಂತರ್ಪಟ ಕಾದಂಬರಿಯನ್ನ ಇವತ್ತಿನ ಕಾಲಘಟ್ಟದಲ್ಲಿ ವಿಧವಾ ವಿವಾಹ ಏನು ಹೊಸದಲ್ಲ. ಆದ್ರೆ ನನ್ಗೆ ಆ ಕಾದಂಬರಿ ಪ್ರಿಂಟ್ ಬಿಡುಗಡೆ ಆದಂತಹ 1 ತಿಂಗಳಲ್ಲಿ ಒಬ್ಬ ಕರೆ ಮಾಡಿದ್ರು. ಆ ಕರೆ ನನ್ನ ಜೀವನದಲ್ಲಿ ಎಂದು ಮರೆಯದಂತಹ ಒಂದು ಕರೆ. ಕಾಲ್ ಮಾಡಿ ಹೇಳಿದ್ರು, ಮೇಡಮ್ ನಿಮ್ಮ ಅಂತರ್ಪಟ ಕಾದಂಬರಿ ನಮ್ಮ ಮನೆಯ ದುಃಖವನ್ನ ನೀಗಿಸಿದೆ ಅಂತ ಹೇಳಿ.
ಏನ್ ಸರ್ ವಿಷಯ ಅಂದೆ. ಮೇಡಮ್, ನನ್ನ ತಂಗಿಗೆ ಒಂದು ಮದ್ವೆ ಆಗಿತ್ತು. ಮದ್ವೆ ಆದ 1 ವರ್ಷದಲ್ಲಿ ಗಂಡ ತೀರೋದ್ರು. ಆದ್ರೆ ಆಕೆ 5 ವರ್ಷದಿಂದ ಹಾಗೆ ಇದ್ದಾರೆ. ನನಗೆ ಮದ್ವೆ ಬೇಡ. ಅಲ್ಲಿ ಪ್ರೀತಿನೂ ಇದೆ. ಇನ್ನೊಂದು ಸಮಾಜ ಏನ್ ಅನ್ಕೊಳ್ಳುತ್ತೆ ಅನ್ನೋ ಭಯನೂ ಇದೆ. ಹಾಗಾಗಿ ಸಮಾಜ ಏನ್ ಅನ್ಕೊಳ್ಳುತ್ತೆ ಅನ್ನುವಂತಹ ಒಂದು ಭಯ ತುಂಬಾ ಗಾಢವಾಗಿದೆ. ಮತ್ತೆ ಪ್ರೀತಿನೂ ಇದೆ. ನಾನು ಅದರಲ್ಲಿ ಆ 2 ಅಂಶಗಳನ್ನ ತಗೊಂಬರೋದಕ್ಕೆ ಪ್ರಯತ್ನ ಮಾಡಿದೀನಿ. ಅಂದ್ರೆ ಆ ಪ್ರೀತಿ ಅನ್ನೋದು ಒಂದ್ಸಾರಿ ಮಾತ್ರ ಹುಟ್ಟೋದಲ್ಲ. ಅದೊಂದು ಮರ ಇದ್ದಂಗೆ. ಹಾ, ಹೌದು. ಹೌದು. ನಮ್ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿಯೂ ಅಮ್ಮ ಅನ್ನುವಂತಹ ವ್ಯಕ್ತಿ ಒಂದು ಪ್ರೀತಿಯ ಒಂದು ಗಿಡವನ್ನ ನೆಟ್ಟು ಹೋಗಿರ್ತಾರೆ. ಅದು ರೆಂಬೆ ಕೊಂಬೆಗಳಾಗಿ ಬರ್ತಾ ಇರತ್ತೆ. ಅಣ್ಣ ಆಗಿರ್ಬೋದು, ತಂಗಿ ಆಗಿರಬಹುದು. ಒಂದ್ ರೆಂಬೆ ಹೊರಟೋಗುತ್ತೆ. ಆದ್ರೆ ಅದೇ ಜಾಗದಲ್ಲಿ ಇನ್ನೊಂದ್ ರೆಂಬೆ ಬರಬಾರ್ದು, ಇನ್ನೊಂದ್ ಕುಡಿ ಬರಬಾರ್ದು ಅಂತ ಏನಿಲ್ಲ ಅಲ್ವಾ? ಆಗ್ಬಹುದು. ಅದಕ್ಕೆ ಮದ್ವೆ ಒಪ್ಕೊಂಡ್ರಂತೆ ನನ್ಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಅದಕ್ಕೆ ಯಾವ ಪ್ರಶಸ್ತಿ ಸಿಗುತ್ತೆ ಅನ್ನೋದಕ್ಕಿಂತಲೂ, ಯಾವ ಪ್ರಶಸ್ತಿ ಸಿಗುತ್ತೆ ಸಿಕ್ಕಿದೆ ಅನ್ನೋದಕ್ಕಿಂತಲೂ ನನಗೆ ಅದು ತುಂಬಾ ದೊಡ್ಡ ಒಂದು ಪ್ರಶಸ್ತಿ ಅನ್ಸ್ಬಿಡ್ತು. ಇದಕ್ಕಿಂತಲೂ ಸಾರ್ಥಕತೆ ಇನ್ನೇನಿದೆ? ನಿಜ, ಅವತ್ತು ಪೂರ್ತಿ ನನ್ ಕಣ್ಣೀರಿಟ್ಟಿದೆ. ಸೊ ನಿಮ್ಮ ಮಾತುಗಳಲ್ಲಿ ನಿಮ್ಮ ಬದುಕು ಮತ್ತೆ ಸಾಹಿತ್ಯ, ಈಗ ನಾನು ಎಲ್ಲೂ ಕೇಳಿದಂತ ನಿಮ್ಗೆ ಇದು ನಮ್ಮ ಅನುಭವಗಳಿಗೆ ಮಾತನ್ನ ಅಕ್ಷರ ರೂಪ ಕೊಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ. ಇಟ್ಸ್ ಅ ವೆರಿ ಟಫ್ ಒಂದು ಕಾನ್ಸೆಪ್ಟ್. ಸೊ ನಿಮ್ಮ ಮಾತುಗಳಲ್ಲಿ ಬದುಕು ಮತ್ತು ಸಾಹಿತ್ಯನ ಒಂದಾಗಿ ಸಮ್ಮಿಳಿತವಾಗಿ ಮಾಡಿದೀರಾ ಅಂತ ಅನ್ಸುತ್ತೆ. ಸೊ ಆ ಒಂದು ಹಾದಿಯಲ್ಲಿ, ಆ ಪ್ರಾಸೆಸ್ ಅಲ್ಲಿ ನೀವು ಈ ಈ 2 ಕಾದಂಬರಿಗಳನ್ನ ಬರೀಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಅನ್ನೋದು ಒಂದು. ಆ ಮೊದ್ಲಿಗೆ ಹೇಳ್ಬಿಡ್ತೀನಿ. ಅನುಭವಗಳಿಗೆ ಅಕ್ಷರ ರೂಪ ಕೊಡೋದು ತುಂಬಾ ಕಷ್ಟ. ನಿಜ. ಆ ಒಬ್ಬ ಲೇಖಕ ಒಂದು ಕಾದಂಬರಿ ಅಥವಾ ಒಂದು ಕಥೆಯನ್ನ ಕಟ್ಟಿದ್ದಾನೆ ಅಂದ್ರೆ ಅದಕ್ಕೂ ಮುಂಚೆ ಅವನು ಅಕ್ಷರ ರೂಪ ಕೊಡಕ್ಕಾಗದೆ ಅವನ ಆಲೋಚನೆಗಳಲ್ಲಿ ಬಂದು ಹೋದಂತಹ ನೂರಾರು ಕಥೆಗಳಿರುತ್ತೆ. ನೂರಾರು ಅನುಭವಗಳನ್ನ ಅವನು ಒಗ್ಗೂಡಿಸಿ ಎಲ್ಲೋ ಯಾವುದೋ ಕಾರಣ, ಅದು ಬರೆಯಕ್ಕಾಗ್ಲಿಲ್ಲ ಅನ್ನೋದೊಂದೇ ಕಾರಣ ಅಲ್ಲ, ಸಮಯದ ಅಭಾವ ಇರಬಹುದು, ಏನೇ ಇರಬಹುದು, ಅವನು ಅದಕ್ಕೆ ಅಕ್ಷರ ರೂಪ ಕೊಡಕ್ಕಾಗದೆ ವಿಫಲನಾಗಿರುವಂತಹ ಒಂದು ಸಾಧ್ಯತೆ ಇರುತ್ತೆ. ಅದು ಒಂದ್ ರೀತಿ ಎಲ್ಲಾ ಬರಹಗಾರರಿಗೂ ತುಂಬಾ ಚಾಲೆಂಜಿಂಗ್ ವಿಷಯ. ಏನು ಅನುಭವಕ್ಕೆ ಅಕ್ಷರ ರೂಪ ಕೊಡೋದು. ಬಹುಶಃ ಅದಕ್ಕೆ ಸರಸ್ವತಿಯ ಒಂದು ಕೃಪೆನೂ ಇರ್ಬೇಕು ಅನ್ಸುತ್ತೆ. ಭೈರಪ್ಪನವ್ರು ನೋಡಿದಾಗ ನನ್ಗೆ ಹಾಗನ್ಸುತ್ತೆ. ಅವ್ರು ಅಷ್ಟು ಸಮರ್ಥವಾಗಿ ಬರ್ದಿದ್ದಾರೆ ಅಂತ ಹೇಳಿ. ನನ್ನ ಈ 2 ಕಾದಂಬರಿಗಳು ಬೇಗನೆ ಮುಗಿಸ್ದೆ. ಒಂದು 3 months ಅಲ್ಲಿ 3 ತಿಂಗಳಲ್ಲಿ ಬರೆದ ಮುಗಿಸಿದೀನಿ. ಆದ್ರೆ ನನ್ನದೊಂದು ಸಿದ್ಧಾಂತ, ಬದುಕಿನ ಸಿದ್ಧಾಂತ, ಗಟ್ಟಿ ಬರಹ ಕೊಡ್ಬೇಕು. ಎಷ್ಟು ತೂಕವಾಗಿ ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ತೂಕದ ಬರಹ ಕೊಡಬೇಕು ಅನ್ನೋದು ನನ್ನ ಒಂದು ಆಲೋಚನೆ. ಹಾಗಾಗಿ ಬರೆಯೋದ್ ಬೇಗ ಬರೀತೀನಿ, ಪ್ರಿಂಟ್ ಮಾಡ್ಸೋದು ತುಂಬಾ ಲೇಟ್ ಪ್ರಿಂಟ್ ಮಾಡಿದ್ದೀನಿ. ಏಕೆಂದ್ರೆ ಮತ್ತೆ ತಿದ್ದುತ್ತೀನಿ. ಈಗ್ಲೂ ಅಂತರ್ಪಟ ಮತ್ತೆ ಆತ್ಮಾನುಸಂಧಾನ ಏನಾದ್ರು ಇಟ್ಕೊಂಡ್ ಈಗ ಸ್ವಲ್ಪ ಚೇಂಜ್ ಮಾಡ್ಬೇಕಿತ್ತಲ್ಲ, ಇದನ್ನ ಇನ್ನೊಂದ್ ಸ್ವಲ್ಪ ವಿವರವಾಗಿ ಹೇಳ್ಬಹುದಿತ್ತಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ತಲುಪೋ ಗಂಟ ನಿಮ್ಗೆ. ಹೌದು, ಅದು ಅನ್ಸ್ತಾನೆ ಇರುತ್ತೆ. ಅಂದ್ರೆ ಪ್ರತಿ ಸಾರಿ ಓದ್ದಾಗ್ಲೂ ಏನೋ ಹೊಸ ಹೊಳ್ದಿರುತ್ತೆ. ಅದನ್ನ ಇದ್ ಮಾಡ್ಬೇಕು ಅಂತ. ನಿಜ ಹೇಳ್ತೀನಿ, ನಾನು ಅಂತರ್ಪಟ ಬಿಡುಗಡೆಯ ಸಮಯದಲ್ಲಿ ಆತ್ಮಾನುಸಂಧಾನ ಮತ್ತೆ ಗತ ಅನ್ನುವಂತ 2 ಕಾದಂಬರಿಗಳು ಸಿದ್ಧ ಇದ್ವು. ಆದ್ರೆ ನಾನು ಯಾಕೆ ಆ ಸಮಯದಲ್ಲೇ ಮುದ್ರಣ ಮಾಡಿ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ, ಇದರಲ್ಲಿ ಯಾವ ಅಭಿಪ್ರಾಯಗಳು ಬರ್ತವೆ ನನಗ್ ಗೊತ್ತಿಲ್ಲ. ನಾನು ಸರಿಯಾಗಿದ್ದೀನಿ. ಹೌದು, ನಾನೊಂದಷ್ಟು ನನ್ನ ಆಪ್ತ ಬಳಗಕ್ಕೆ ಕೊಟ್ಟಿದ್ದೆ ಕೃತಿಯನ್ನ, ಓದಿ ವಿಮರ್ಶೆ ಹೇಳಿ ಅಂತ ಹೇಳಿ. ಹೌದು, ಅವರು ಓದಿ ಚೆನ್ನಾಗಿದೆ ಅಂತ ಹೇಳಿದ್ರು. ಅವರ ಹೊರತಾಗಿಯೂ ವಿಭಿನ್ನ ಅಭಿಪ್ರಾಯಗಳು ಬರಬಹುದಲ್ವಾ? ಇದ್ರಲ್ಲಿ ನಾನು ಏನಾದ್ರೂ ಚೇಂಜಸ್ ಮಾಡ್ಕೊಳ್ಳೋ ಅಂತ ಅಂಶ ಇರಬಹುದಲ್ವಾ? ಸೊ ನೋಡೋಣ. ಈ ಕಾದಂಬರಿಯನ್ನ ಬಿಡುಗಡೆ ಮಾಡಿ ಅದಾದ್ಮೇಲೆ 1 ವರ್ಷದ ನಂತರ ಏನಾದ್ರೂ ಬೇರೆ ಒಂದು ಅಭಿಪ್ರಾಯ ಬಂದ್ರೆ, ನಾನು ಬರಹಗಳಲ್ಲಿ ಬಹಳಷ್ಟು ಬದಲಾವಣೆ ಮಾಡ್ಕೋಬಹುದು ಅನ್ನೋದಾದ್ರೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಹಾಗಾಗಿ ಆ ಒಂದು ಕಾದಂಬರಿಯನ್ನ ನಾನು ತುಂಬಾ ಇದ್ ಮಾಡ್ದೆ. ಈಗ್ಲೂ ಇನ್ನು ಗತ ಮುದ್ರಣಕ್ಕೆ ಬಂದಿಲ್ಲ.
ಯಾಕೆ ಅಂತಂದ್ರೆ ಅದನ್ನ ಸ್ಪಿರಿಚುಯಲಿ ಬರಹವನ್ನ ಬರಿತಾ ಇದ್ದೀನಿ. ಸ್ಪಿರಿಚುಯಲಿ ಇರೋದ್ರಿಂದ ಅದಕ್ಕೆ ರಿಸರ್ಚು ಮತ್ತೆ ಒಂದು ಅಧ್ಯಯನ ಎಲ್ಲವನ್ನ ಅದು ಅಪೇಕ್ಷೆ ಮಾಡಿ ಆ ಬರಹ ಆ, ಅಂದ್ರೆ ಗಟ್ಟಿ ಬರಹ ಕೊಡ್ಬೇಕು ಅನ್ನೋದು ನನ್ನ ಒಂದು ಇದು. ಎಷ್ಟು ಸಾರಿ ತಿದ್ಲಿಕ್ಕೆ ಸಾಧ್ಯನೋ ಅಷ್ಟು ಸಾರಿ ತಿದ್ದೋಣ. ಕೊಡ್ಬೇಕಾದ್ರೆ ಗಟ್ಟಿ ಬರಹವನ್ನ ಕೂಡ ಓದಿದ ನಂತರವೂ ಒಂದಷ್ಟು ದಿನಗಳು ಕಾಡ್ಬೇಕು ಅನ್ನೋದು ನಿಜ. ಆ ಅಂತರಪಟ ಬಹಳಷ್ಟು ಹೊಸ ಓದುಗರನ್ನ ಸೃಷ್ಟಿ ಮಾಡ್ತು. ಅದು ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕೆ ಅಂತಂದ್ರೆ ಓದುಗರು ಈ ಟಿವಿ ಮತ್ತೆ ಮೊಬೈಲ್ ಕಾಲದಲ್ಲಿ ಓದುಗರು ತುಂಬಾ ದೂರ ಉಳಿದಿದ್ದಾರೆ. ನನ್ನ ಆತ್ಮೀಯ ವಲಯದಲ್ಲಿ ಓ ಹೌದಾ ಉಷಾ ಬರ್ದಿರೋದ ನೋಡೋಣ ಒಂದ್ಸರಿ. ಅವ್ರು ಇವತ್ತು ಬೇರೆ ಬೇರೆ ಕೃತಿಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರ ಆಪ್ತ ವಲಯಕ್ಕೂ ಕೊಟ್ಟಿದ್ದಾರೆ. ಅಂದ್ರೆ ಅದು ತುಂಬಾ ಸರಳವಾಗಿ ನಿರೂಪಣೆ ಆಗಿದೆ. ಅಂತರ್ಪಟದಲ್ಲಿ ಹೆಚ್ಚಿಗೆ ಯಾವುದೇ ಒಂದು ಇದನ್ನ ಮಾತೆ ತುಂಬಾ ಸರಳವಾಗಿ ನಿರೂಪಣೆ ಮಾಡ್ಕೊಂಡು ಹೋಗಿದ್ದೀನಿ. ಹಾಗಾಗಿ ಹೊಸ ಓದುಗರಿಗೂ ಆಕರ್ಷಕವಾಗಿ ಮತ್ತೆ ಈ ಹೌದಾ ಕಾದಂಬರಿ ಅಂದ್ರೆ ಹೀಗಿರುತ್ತಾ, ನಾನು ಇನ್ನೊಂದಷ್ಟು ಕೃತಿಗಳನ್ನ ಓದ್ಬೇಕು ಅನ್ನುವಂತಹ ಒಂದು ಮನೋಭಾವವನ್ನ ಅಂತರ್ಪಟ ಹುಟ್ಟು ಹಾಕಿದೆ. ಆ ಒಂದು ಖುಷಿ ನನಗಿದೆ. ಸೊ ನಿಮ್ಮ ಮುಂದಿನ ಆ, ತಯಾರಿ ಅಥವಾ ಕೃತಿಗಳ ಬಗ್ಗೆ ಮಾತನಾಡೋದಾದ್ರೆ ತಿಳ್ಕೊಳ್ಳೋದಾದ್ರೆ ಯಾವ್ದೆಲ್ಲ ಇರ್ಬೋದು? ಬೇರೆ ಸಾಹಿತ್ಯ ಪ್ರಕಾರದಲ್ಲಿ ಬರೆಯೋಕೆ ಏನಾದ್ರು ತಯಾರಿ ನಡೆಸಿದ್ದೀರಾ? ಆ, ಈ ಎರಡೂ ಆ, ಹೌದು. ಆಮ್, ಇವೆರಡೂ ಸಹ ಸಾಮಾಜಿಕ ಕಾದಂಬರಿಗಳು. ಇನ್ನ ಆಮ್, ಅಂದ್ರೆ ಭಾವನಾತ್ಮಕವಾಗಿ ನಿರೂಪಣೆಗೊಂಡಿದ್ದಾವೆ. ಅದನ್ನ ಹೊರತಾಗಿ ಗತ ಅಂತ ಹೇಳ್ದೆ ಅಲ್ವಾ, ಆ ಕಾದಂಬರಿಯನ್ನ ನಾನು 12ನೇ ಶತಮಾನದ ಒಂದು ಕಾದಂಬರಿಯಾಗಿ ಒಬ್ಬ ದೇವದಾಸಿಯ ಒಂದು ಕಥೆಯನ್ನ ತಗೊಂಡಿದ್ದೀನಿ. ಅದರಲ್ಲಿ ಒಂದಷ್ಟು ಧ್ಯಾನ ಮತ್ತೆ ಒಂದು ಸ್ಪಿರಿಚುವಲ್ ಒಂದು ಆಚರಣೆಗಳ ಬಗ್ಗೆ ಅದರಲ್ಲಿ ವಿವರಿಸ್ಬೇಕು. ಮತ್ತೆ ಒಂದಷ್ಟು ಅಂದ್ರೆ ಈಗ ಏನ್ ಮಾಡ್ತಾರೆ ಸ್ಪಿರಿಚುವಲ್ ಅಂತ ಅಂದ್ಬಿಟ್ರೆ ಈ ಸಾಮಾನ್ಯವಾಗಿ ಆ ಕಡೆ ಹೋಗದೆ ಇರೋರು ಏನ್ ಮಾಡ್ತಾರೆ ವಿಮುಖರಾಗ್ಬಿಡ್ತಾರೆ. ಆದ್ರೆ ಅವರಿಗೂ ಅದು ಇಷ್ಟ ಆಗ್ಬೇಕು. ಹಾಗಾಗಿ ಅದರಲ್ಲಿಯೂ ಒಂದು ಪ್ರೇಮ ಕಥೆಯನ್ನ ತಗೊಂಡ್ಬಂದಿದೀನಿ. ಮತ್ತೆ ಅದರಲ್ಲಿ ಒಂದಷ್ಟು ಆ ಆತ್ಮ ಮತ್ತೆ ಆ, ವಾಮಾಚಾರ ಅಂದ್ರೆ ಅವರಿಗೂ ಆಕರ್ಷಣೆ ಆಗ್ಬೇಕು. ಅಂದ್ರೆ ಯಾಕೆಂದ್ರೆ ಸ್ಪಿರಿಚುವಲ್ ಅಂದಿದ ತಕ್ಷಣ ಏಯ್ ನಂದಲ್ಲಪ್ಪ, ನಂದಲ್ಲ ಇದು ನನಗ್ ಬೇಡ ಅಂತ ಹೋಗ್ಬಿಡ್ತಾರೆ. ಸೊ ಎರಡೂ ಪಂಥದವರಿಗೂನು ಆ ಏನು ಆಪ್ತ ಅನ್ಸೋ ಹಾಗೆ ಬರಿಬೇಕು ಅಂತ. ಇನ್ನೊಂದು ಹಾರರ್ ಬರಿತಾ ಇದ್ದೀನಿ, 5ನೇ ಕಾದಂಬರಿ. ಆ ಇನ್ನು ಅರ್ಧದಲ್ಲಿದೆ ಅದು. ಮತ್ತೆ ಇನ್ನೊಂದು ಸೈಕಾಲಜಿ ಪ್ಯೂರ್, ನಾನು ಅವಾಗಲೇ ಹೇಳ್ದೆ ಅನ್ಕೊಂತೀನಿ, ಪ್ಯೂರ್ ಸೈಕಾಲಜಿ ರಿಲೇಟೆಡ್ ಆಗಿರುವಂತಹ ಕೃತಿಯನ್ನ ತರಬೇಕು ಅಂತ ಇತ್ತೀಚೆಗೆ ನನ್ಗನ್ನಿಸ್ತೆ. ಇನ್ನೂ ಅದ್ರ ಬಗ್ಗೆ ಆ ಆರಂಭ ಮಾಡಿಲ್ಲ. ಯಾಕೆಂದ್ರೆ 5ನೇ ಕಾದಂಬರಿ ಕಂಪ್ಲೀಟ್ ಆಗ್ಬಿಡ್ಲಿ ಆಮೇಲೆ ಮಾಡೋಣ ಅಂತ ಹೇಳಿ. ಸೊ ಇದಲ್ಲದೆ ನೀವು ಪ್ರೊಫೆಷನಲಿ ಗುರ್ತಿಸ್ಕೊಂಡಿದ್ದು ಒಂದು ಶೈಕ್ಷಣಿಕವಾಗಿ ಹೌದು. ಕೆಲಸ ಮಾಡಿದ್ರಿ, ಮತ್ತೆ ರೈತ ಮಹಿಳೆ ಬೇರೆ, ಕೃಷಿಕ ಕುಟುಂಬದಿಂದ ಬಂದಿದ್ರಿ. ಸೊ ಇದರ ಜೊತೆಗೆ ಬರವಣಿಗೆ ಸಾಗಿಸ್ಕೊಂಡು ಬಂದಿದ್ದು ಹೇಗಿತ್ತು ಆ ಹಾದಿಯಲ್ಲಿ ಹೇಗೆ ಸಾಗಿದ್ರಿ? ನನಗೆ ಟೀಚಿಂಗ್ ಫೀಲ್ಡ್ ತುಂಬಾ ನಿಜಕ್ಕೂ ತುಂಬಾ ಇಷ್ಟ ಆಗಿದ್ದು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟೀಚಿಂಗ್ ಮಾಡ್ಬೇಕು ಅಂತ ಅನಿಸ್ತಿತ್ತು. ಅಲ್ಲಿನ ಅನುಭವ ಕಡಿಮೆನೆ. ಹೆಚ್ಚಿನ ಸಮಯ ನಾನು ಅಲ್ಲಿ ಕಳೆದಿಲ್ಲ. ಆದ್ರೆ ನಮ್ಗೆ ಈ ಮಣ್ಣಿನ ಮಗಳಾಗ್ಬೇಕು ಅನ್ನೋದಿದೆಯಲ್ಲ, ಇದೊಂದ್ ರೀತಿ ನಂದು ಕ್ರೇಜ್ ಅಂತಾನೆ ಹೇಳ್ಬಹುದು. ಇವತ್ತಿಗೂ ನಾನು ಬಿಸಿಲಲ್ಲಿ ಮಳೆನಲ್ಲಿ ಆಟ ಆಡೋದ್ ನೋಡಿದೀರಾ? ನನ್ಗೆ ಬಿಸಿಲಂದ್ರೆ ತುಂಬಾ ಇಷ್ಟ. ಎಲ್ಲಾರು ಹೇಳ್ತಾರೆ ಯಾಕೆ ನಿನ್ಗೆ ಬಿಸಿಲು ಅಂದ್ರೆ ಇಷ್ಟೊಂದು ಇಷ್ಟ ಅಂದ್ರೆ ಗೊತ್ತಿಲ್ಲ. ಯಾಕೆಂದ್ರೆ ರೈತರು ಬಿಸಿಲಲ್ಲೇನೆ ಒಣಗ್ತಾರೆ, ಬಿಸಿಲಲ್ಲೇನೆ ಬೇಯ್ತಾರೆ. ಒಂದ್ ರೀತಿ ಮಳೆ ರೀತಿ ನನ್ಗೆ ಬಿಸಿಲು ಅನ್ನೋದು. ಆ, ಆ, ಏನಾಗಿದೆ ಇಲ್ಲಿ ಭೈರಪ್ಪನವ್ರದ್ದು ದಾಟು ಓದ್ಬೇಕಾದ್ರೆ ನಾನು ಸತ್ಯಭಾಮೆ ಒಂದು ವ್ಯಕ್ತಿತ್ವ ಬರುತ್ತೆ. ನನ್ನನ್ನ ನಾನೇ ನೋಡ್ಕೊಂಡೆ ಹಾಗಾಯ್ತು ಅದ್ರಲ್ಲಿ. ನಾನು ಕೃಷಿಕಳಾಗ್ಬೇಕು, ನನ್ ಮಣ್ಣಿನಲ್ಲಿ ಬದುಕ್ಬೇಕು. ಅವಳು ಒಂದು ಉಪನ್ಯಾಸ ಒಂದು ಕೆಲಸವನ್ನ ವೃತ್ತಿಯನ್ನ ಬಿಟ್ಟು ಬಂದು ಹಳ್ಳಿಗೆ ಸೇರ್ಕೊಂಡಾಗ ನಾನು ಯಾಕೆ ಬೇರೆ ಹೆಣ್ಮಕ್ಳಂತೆ ದುಡಿಬಾರ್ದು, ಹೊಲದಲ್ಲಿ ಕೆಲಸ ಮಾಡಬಾರ್ದು, ಗೊತ್ತಿಲ್ಲ. ಅದೊಂದ್ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ. ತುತ್ತು ಮಾಡಿ ನಾವೇ ಬೆಳ್ದಿರೋ ಅನ್ನ ಬಾಯಿಗೆ ಇಟ್ಕೊಳ್ಳೋವಾಗ ಆಗೋ ಖುಷಿ ಇದೆಯಲ್ಲ, ಅದ ವರ್ಣನೀಯ ಕಣ್ರಿ. ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ನಾನು ನನ್ ಗಿಡ ಮರಗಳನ್ನೆಲ್ಲ ಮಾತನಾಡಿಸ್ತೀನಿ.
ನಾನು ಅದಕ್ಕೋಸ್ಕರನೇ ತೋಟದಲ್ಲಿ ಮನೆ ಮಾಡ್ತಾ ಇದೀನಿ. ಅಕ್ಕಪಕ್ಕ ಇರೋ ಮರಗಳನ್ನೆಲ್ಲ ಮಾತನಾಡಿಸ್ತೀನಿ, ಜೊತೆನಲ್ಲಿರ್ತೀನಿ. ಅದೊಂದ್ ರೀತಿ ಖುಷಿ ಅನ್ಸುತ್ತೆ. ಆ ಈ ಒಂದು ಇದಕ್ಕೆ ಒಂದು ಟೈಮ್ ಲಿಮಿಟ್ ಅನ್ನೋದಿಲ್ಲ. ಏನು ರೈತ ಒಂದು ಕೆಲ್ಸಕ್ಕೆ ಯಾವಾಗ ಕೆಲಸ ಬರುತ್ತೆ ಗೊತ್ತಿಲ್ಲ. ಇನ್ ಯಾವಾಗ ಫ್ರೀ ಇರುತ್ತೆ ಗೊತ್ತಾಗೋದಿಲ್ಲ. ಇವಾಗ ಒಂದು ಕೆಲ್ಸಕ್ಕೆ ಹೋಗೋರು ನಾನು ಈ ಟೈಮ್ ಶೆಡ್ಯೂಲ್ ಕೊಡ್ತೀನಪ್ಪ ಅಂತ ಹೇಳ್ಬೋದು. ಆದ್ರೆ ರೈತರು ಹಾಗೆ ಬರೋದಿಲ್ಲ. ಇವತ್ತೇನೋ ಇಟ್ಕೊಂಡಿರ್ತಾರೆ ಕಾರ್ಯಕ್ರಮ ಹೋಗ್ಬೇಕು, ಮಳೆ ಬಂದ್ಬಿಡ್ತು, ಇವತ್ತು ಬಿತ್ತನೆ ಮಾಡಕ್ ಹೋಗ್ಬೇಕಪ್ಪ ಅನ್ನೋದಿಲ್ಲ. ಸಾಮಾನ್ಯ. ಇನ್ನೊಂದು ಹಸು ಕಟ್ಟಿರೋರು ನೋಡ್ಬಹುದು, ಅವ್ರಂತೂ ಮನೆಯಲ್ಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ಬೇಕು, ಎಲ್ಲೂ ಹೋಗೋದಿಲ್ಲ. ನನ್ ಒಂದು ಹಸು ಸಾಕಿದ್ದೆ ನಾನು, ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೆ. ಎಷ್ಟು ಆಪ್ತ ಆಗಿತ್ತು ಅಂದ್ರೆ ನನಗೆ ಹೆಣ್ಮಗು ಇಲ್ಲ, ಮಗ ಒಬ್ನೇ ಇರೋದು. ನನಗೆ ಒಂದು ಮಗಳ ಒಂದು ಅನುಭವವನ್ನ ಕೊಟ್ಟಂತಹ ಒಂದು ಹಸು ಅದು. ಎಷ್ಟು ಆಪ್ತವಾಗಿತ್ತು ಅಂದ್ರೆ ನನ್ ಹೇಳಿದ ಮಾತು ಕೇಳ್ತಿತ್ತು. ಆ ಏನೋ ಕಾರಣಾಂತರಗಳಿಂದ ಅದು ಸತ್ತು ಹೋಯ್ತು. ಇವತ್ತಿಗೂ ಅದನ್ನ ನೆನ್ಸ್ಕೊಂಡಾಗ ಕಣ್ಣಲ್ಲಿ ನೀರ್ ಬರುತ್ತೆ. ಯಾಕೆಂದ್ರೆ ಅಷ್ಟು ಆಪ್ತವಾಗಿದ್ದಂತಹ ಒಂದು ಇದು. ಈ ರೀತಿಯ ಬಾಂಡಿಂಗ್ ಸಹ ಬರಹಗಳಿಗೆ ನನ್ಗೆ ಅನುಕೂಲ ಆಗುತ್ತೆ. ಈ ಟೈಮ್ ಲಿಮಿಟ್ ಇಲ್ಲ ಅಂತ ಹೇಳಿದೆ ನೋಡಿ. ಒಂದೊಂದ್ಸರಿ ತುಂಬಾ ಫ್ರೀ ಸಿಕ್ಬಿಡುತ್ತೆ, ಕುತ್ಕೊಂಡ್ ಬರ್ಬಿಟ್ಟು ಆ ಸಮಯದಲ್ಲಿ ಬರ್ಬಿಡ್ತೀನಿ. ಇಲ್ಲ ಅಂತಂದ್ರೆ ರೈತರಿಗೆ ಬೆಳಿಗ್ಗೆ ಮತ್ತೆ ರಾತ್ರಿ ಅಷ್ಟು ಕೆಲಸ ಇರೋದಿಲ್ಲ. ಅವ್ರ ಕೆಲಸ ಅಂತ ಬರೋದೇನಿದ್ರು ಮಧ್ಯಾಹ್ನ. ನನಗೆ ಬರಹಗಳಲ್ಲಿ ಮಧ್ಯಾಹ್ನ ಅಂತಹ ಯಾವ ಒಳಗಳು ಬರೋದಿಲ್ಲ. ಬಂದ್ರೆ ಅರ್ಲಿ ಮಾರ್ನಿಂಗ್ ಬರುತ್ತೆ, ಇಲ್ಲ ಇನ್ನೇನ್ ಮಲಗ್ಬೇಕು ಅನ್ನುವಂತಹ ಸಮಯದಲ್ಲಿ ಆಲೋಚನೆಗಳು ಬರ್ತವೆ. ಹಾಗಾಗಿ ನನಗೆ ಈ ಒಂದು ಕೃಷಿ ಅನ್ನುವಂತಹ ಒಂದು ವಿಷಯ ನನ್ನ ಒಂದು ಬರಹಕ್ಕೆ ತುಂಬಾ ತುಂಬಾ ಪೂರಕವಾಗಿದೆ. ಹಾಗಾಗಿ ಸಂಪೂರ್ಣವಾಗಿ ನಾನು ಇದುವರೆಗೂ ಸ್ವಲ್ಪ ಒಂದು ಅರ್ಧ ಮಟ್ಟಿಗೆ ಒಂದು ರೈತಳಾಗಿದೆ. ಸಂಪೂರ್ಣ ಮಣ್ಣಿನ ಮಗಳಾಗ್ಬೇಕು, ನನ್ನನ್ನು ನಾನು ಈ ಒಂದು ಕೃಷಿಯಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾತು. ನೀವು ಮಾತನಾಡ್ತಾ ಇದ್ರೆ ನೀವು ಎಷ್ಟು ಕೃಷಿಯನ್ನ ಪ್ರೀತಿಸ್ತಾ ಇದ್ದೀರಾ, ಮೂಕ ಪ್ರಾಣಿಗಳ ಜೊತೆನೂ ಅಷ್ಟೊಂದು ಆಪ್ತತೆ, ಒಂದು ಮುಗ್ಧತೆಯನ್ನ ನೀನು ನಡೆಸ್ಕೊಂಡು ಬಂದಿದ್ರಿ. ನನಗೆ ತುಂಬಾನೇ ಖುಷಿ ಆಗುತ್ತೆ ಮ್ಯಾಮ್. ಇದಲ್ಲದೆ ನೀವು ನೆಕ್ಸ್ಟ್ ನಿಮ್ಮ ಕೃತಿಗಳನ್ನ ಬರೀತಾ ಒಂದಷ್ಟು ಅನುಭವಗಳನ್ನೇ ತರಬೇಕು ಅನ್ಕೊಂಡಿದೀರಾ, ಅಥವಾ ಅದು ಕಾಲ್ಪನಿಕವಾಗಿರುತ್ತಾ ಅಂತ? ಆ ನೇರವಾಗಿ ಯಾರ ಬದುಕಿನ ಬರಹವನ್ನು ಬರೀಲಿಕ್ಕಾಗೋದಿಲ್ಲ. ನನ್ಗೆ ಬರಹ ಅನ್ನೋದೇನು ಅಂತ ಅಂದ್ರೆ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಕಾಲ್ಪನಿಕ ಮೆರುಗನ್ನ ಕೊಡುವಂತಹ ಒಂದು ಕತೆ ಓದುಗನಿಗೆ ಬಹಳ ಆಪ್ತ ಅನ್ಸುತ್ತೆ. ಅದು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಇರ್ಬೇಕು, ಆದ್ರೆ ಕಲ್ಪನೆಯ ಒಂದು ಮೆರುಗನ್ನ ಕೊಡ್ಬೇಕು. ಹೌದಮ್ಮ, ಅವನು ಓದುಗ ನಾನೇ ಇದು ಅನ್ಕೋಬೇಕು. ಅಷ್ಟು ಆಪ್ತ ಅನ್ಸೋದು ಯಾವಾಗ ಒಂದು ವಾಸ್ತವಿಕ, ಹೌದು, ಆ ತರ ಫೀಲ್ ಮಾಡೋದು ವಾಸ್ತವಿಕ ಒಂದು ಕಥೆಯನ್ನ ಅಥವಾ ಸನ್ನಿವೇಶವನ್ನ ತಗೊಂಡ್ಬಂದಾಗ. ಹಾಗಾಗಿ ನಾನು ಕಾಲ್ಪನಿಕಕ್ಕಿಂತಲೂ ಹೆಚ್ಚಾಗಿ ವಾಸ್ತವಕ್ಕೆ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ಅವಾಗ್ಲೇ ಹೇಳ್ದೆ, ನಾನು ತುಂಬಾ ಇಂಟ್ರೋವರ್ಟ್ ಅಂತ. ಇತ್ತೀಚೆಗೆ ಎಕ್ಸ್ಟ್ರೋವರ್ಟ್ ಆಗ್ತೀನಿ. ಯಾಕೆ ಅಂತಂದ್ರೆ ನಾನು ನನ್ನೊಳಗೆ ಕಳ್ದೋದ್ರೆ ನನಗೆ ನಿಮ್ ಕತೆ ಗೊತ್ತಾಗೋದಿಲ್ಲ, ಇಲ್ಲ ಇನ್ನೊಬ್ರದ್ದು ಯಾರ್ದೋ ಕತೆ ಗೊತ್ತಾಗೋದಿಲ್ಲ. ನಾನ್ ನಿಮ್ ಜೊತೆ ಮಾತನಾಡಿದಾಗ, ನಿಮ್ ಜೊತೆ ಸೇರಿದಾಗ, ನಿಮ್ಮ ಕಷ್ಟ ಸುಖ ಕೇಳ್ದಾಗ ಮಾತ್ರ ನಾನು ಇನ್ನೊಂದೇನೋ ಹೊಸದಾಗೆ ಇದಾಗುತ್ತೆ. ಇನ್ನೇನಿಲ್ಲ, ಬೇರೆ ಎದುರುಗಡೆ ಇರೋರ ಕತೆ ಬರೆದ್ರು ಪಾತ್ರಗಳ ಹೆಸರು ಬದಲಾಯಿಸಿರ್ತಾರೆ, ಇನ್ನೇನಿಲ್ಲ. ಈಗ ಆತ್ಮಾನುಸಂಧಾನ ಪ್ಯೂರ್ ಸತ್ಯ ಘಟನೆ ಆಧಾರಿತ ಕತೆ. ಅದನ್ನ ತಗೊಂಡೋಗಿ ಆ ಕತೆ ಆಗಿರೋ ವ್ಯಕ್ತಿಗೆ ಕೊಟ್ರು, ಆ ಋಷಿ ಅನ್ನೋ ಒಂದು ಕ್ಯಾರೆಕ್ಟರ್ ಏನ್ ಬರುತ್ತೆ, ಆ ವ್ಯಕ್ತಿಗೆ ಕೊಟ್ರು ಆಕೆ ಇದು ನಂದೇ ಕತೆ ಬರ್ದಿದ್ದಾರೆ, ಹುಷಾರಾಗಿ ನಿಜಕ್ಕೂ ಗೊತ್ತಾಗ್ತಿಲ್ಲ. ಅಂದ್ರೆ ಆ ರೀತಿ ಕತೆಗಳನ್ನ, ಅಂದ್ರೆ ಸತ್ಯ ಘಟನೆಗಳನ್ನೇ ತಗೊಂತೀನಿ, ಆದ್ರೆ ಕಾಲ್ಪನಿಕ ಒಂದು ಇದ್ರಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ಯೂರ್ ಕಾಲ್ಪನಿಕ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಸೊ ನಿಮ್ಮ ಒಂದು ಅನುಭವಗಳನ್ನ ಕೃತಿಯಾಗಿಸೋದಲ್ಲದೆ ಆ ಒಂದು ವಾಸ್ತವ್ಯದಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ಬೇಕು ಅಂತಾನು ಓದುಗನಿಗೆ ತಲುಪಿಸ್ಬೇಕು. ಓದುಗ ಇದು ಇವತ್ತಿಗೂ ಮೇಡಮ್ ನಂಬ್ತೀರಾ ಇವಾಗ ಗೊತ್ತಿಲ್ಲ,
ಅಂತರಪಟನ ನಾನು 10 ಸಾರಿ ಓದಿದ್ದೀನಿ, 15 ಸಾರಿ ಓದಿದ್ದೀನಿ ಅಂತ ಹೇಳಿರೋದು ಸರ್. ಒಂದ್ ಸಾರಿ ಅಲ್ಲ. ಯಾಕೆಂದ್ರೆ ಇವಾಗ ಎಷ್ಟು ಸಾರಿ ಓದ್ಬೋದು. ನನ್ಗೂ ಅಂಚು ಇಷ್ಟ ಆಯ್ತು ಕಾದಂಬರಿ. ಭೈರಪ್ಪನವ್ರದ್ದು ಅಂಚು ಇಷ್ಟ ಆಯ್ತು. ಬಟ್ 4 ಸಾರಿ ಓದ್ದೆ ನಾನು. 4 ಸಾರಿ ಓದೋಷ್ಟೊತ್ತು ನಾ ಸಮಯನೇ ಇಲ್ಲ ಅನ್ನಿಸ್ತು. ಮತ್ತೆ ದಾಟು 2 ಸಾರಿ ಓದಿದ್ದೀನಿ. ಉಳಿದ ಎಲ್ಲಾರ ಕಾದಂಬರಿನೂ ಒಂದೊಂದೇ ಸಾರಿ ಓದೋದು. ಭೈರಪ್ಪನವ್ರು ಮಾತ್ರ ನಾನು 2 ಸಾರಿ ಓದ್ತೀನಿ. ಆ ಹಾಗಿರ್ಬೇಕಾದ್ರೆ ಇವ್ರು 10 ಸಾರಿ ಓದ್ತಾರೆ ಅಂದ್ರೆ ಏನ್ ಮೋಟಿವ್? ಏನಿದೆ ಅದ್ರಲ್ಲಿ? ಏನೋ ಅವ್ರಿಗೆ ಬದುಕು ಅರ್ಥ ಆಗಿರ್ಬೇಕಲ್ವಾ? ಅದ್ರಲ್ಲಿ ಅವ್ರಿಗೇನೋ ಅವ್ರಿಗೆ ತುಂಬಾ ಆಪ್ತ ಅನ್ಸಿರೋದ್ ಸಿಕ್ಕಿರ್ಬೇಕಲ್ವಾ? ನಾನು ಅಲ್ಲಿಗೂ ನನ್ಗೆ ತುಂಬಾ ಅನ್ಸಿದ್ದು, ಆತ್ಮಾನುಸಂಧಾನದ ಬಗ್ಗೆ ನಾನು ಇಷ್ಟು ಸಾರಿ ಓದಿದೀನಿ ಅಂತ ಯಾರು ಹೇಳಿಲ್ವಲ್ಲ ಯಾಕೆ? ಅಷ್ಟು ರೀಚ್ ಆಗ್ಲಿಲ್ವಾ ಜನಕ್ಕೆ ಅಂತ. ಆದ್ರೆ ಅಂತರ್ಪಟಗಿಂತಲೂ ಹೆಚ್ಚಿನ ವೇಗದಲ್ಲಿ ಜನಮನ ತಲುಪ್ತಾ ಇರೋದು ಆತ್ಮಾನುಸಂಧಾನ. ಅದನ್ನ ಹೇಳ್ಬೇಕು ಅನ್ಕೊಂಡೆ. ನಾನು ಕಾದಂಬರಿ ಬರೀಬೇಕಾದ್ರೆ ಇದನ್ನ ಸ್ಟೂಡೆಂಟ್ಸು ತುಂಬಾ ವಿರೋಧ ಮಾಡ್ತಾರೆ ಅನ್ಕೊಂಡಿದ್ದೆ. ಆತ್ಮಾನುಸಂಧಾನ ಯಾಕೆ ಅಂತಂದ್ರೆ ಅದ್ರಲ್ಲಿ ಪ್ರೀತಿ ಬಗ್ಗೆ ಒಂದಷ್ಟು ಅಂದ್ರೆ ಜಸ್ಟ್ ಆಕರ್ಷಣೆ, ಅವ್ರು ನೋಡಿದ ತಕ್ಷಣ ನಾನು ಪ್ರಪೋಸ್ ಮಾಡ್ದೆ ಅನ್ನೋದು ಇಲ್ಲ. ಯಾಕೆ ನಾವು ನೋಡದೇ ಇರೋರ್ನೇ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಅವ್ರಿಗೋಸ್ಕರ ಹೋಗೋದು, ಇದೆಲ್ಲ ಇದೆಯಲ್ಲ, ಇದನ್ನ ನಾನು ಅದ್ರಲ್ಲಿ ವಿರೋಧಿಸಿದೆ. ಪಾತ್ರದ ಮೂಲಕನೇ ವಿರೋಧಿಸಿದೀನಿ. ಇಲ್ಲ ಇದಲ್ಲಪ್ಪ ಪ್ರೀತಿ, ಇದಕ್ಕಿಂತಲೂ ಭಿನ್ನವಾಗಿದೆ. ಅಟ್ಲೀಸ್ಟ್ ಅಪ್ಪಮ್ಮನ್ಗಾದ್ರೂ ನೀವು ಸ್ವಲ್ಪ ಇದ್ ಮಾಡಿ, ಈ ತರ ಅಂಶಗಳನ್ನೆಲ್ಲ ಅದ್ರಲ್ಲಿ ಉಲ್ಲೇಖ ಮಾಡಿದ್ದೀನಿ. ಹಾಗಾಗಿ ನಾನು ಸ್ಟೂಡೆಂಟ್ಸ್ ಬಹಳಷ್ಟು ನನ್ನನ್ನ ವಿರೋಧ ಮಾಡ್ತಾರೆ ಆತ್ಮಾನುಸಂಧಾನ ಅಂತ ಅನ್ಕೊಂಡಿದ್ದೆ. ಆದ್ರೆ ಹೆಚ್ಚಿನ ಪ್ರಮಾಣದ ಬೇಡಿಕೆ ಬಂದಿದ್ದು ಮತ್ತೆ ಮೆಚ್ಚುಗೆ ಬಂದಿದ್ದು ಅದೇ ಸ್ಟೂಡೆಂಟ್ಸ್ ಇಂದು. ಮೇಡಮ್ ತುಂಬಾ ಚೆನ್ನಾಗಿದೆ, ನನ್ ತುಂಬಾ ಖುಷಿ ಆಯ್ತು ಈ ಕಾದಂಬರಿ. ಎಷ್ಟೋ ಜನ DP ನಲ್ಲಿ ಇಟ್ಕೊಂಡಿರ್ತಿದ್ರು, ಮೇಡಮ್ ನನ್ಗೆ ನಿಮ್ದು ಆಟೋಗ್ರಾಫ್ ಬೇಕು, ನಾನು ಸಪ್ನಾದಲ್ಲಿ ತಗೊಂಡೆ, ಇಲ್ಲ ಹರಿಬುನಲ್ಲಿ ತಗೊಂಡೆ, ಬೇರೆ ಕಡೆ ತಗೊಂಡಿದ್ದೀನಿ, ನನ್ಗೆ ನಿಮ್ಮ ಆಟೋಗ್ರಾಫ್ ಬೇಕು ಅಂತ ಹೇಳಿ ಪುನಃ ಅವರು ನನ್ನಿಂದ ಕೃತಿಯನ್ನ ಖರೀದಿಸಿದ್ದಿದೆ. ಅದೇ ಯುವ ಜನರಿಗೆ ಒಂದು ಅವರು ಒಂದು ಕಲ್ಪನೆ ಇದ್ರಲ್ಲಿ ಇರ್ತಾರೆ, ಪ್ರೀತಿ ಅಂದ್ರೆ ಇಂಥದ್ದು ಅಂತ. ಹೌದು, ಆದ್ರೆ ಅದೊಂದು ದಾರಿ ದೀಪವಾಗಿ ಮಾರ್ಗದರ್ಶನವಾಗಿದೆ. ಸೊ ಮುಂದಿನ ನಿಮ್ಮ ಕೃತಿ ಅಲ್ಲದೆ ಅಂದ್ರೆ ಈಗ ಹೊಸದಾಗಿ ಕೃತಿಗಳನ್ನ ಬರಿಬೇಕು ಅನ್ಕೊಂಡಿರೋರಿಗೆ ನಿಮ್ಮ ಸಲಹೆಗಳನ್ನ ಹೇಳಬಹುದು. ಯುವ ಬರಹಗಾರರಿಗೆ ನಾವು ಎಷ್ಟು ಕೃತಿ ಬರಿತೀವಿ ಅನ್ನೋದಕ್ಕಿಂತಲೂ ಎಂತಹ ಕೃತಿ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಭೈರಪ್ಪನವ್ರು ಬರೆದಿದ್ದು ಕೆಲವು ಕೃತಿಗಳು, ಆದ್ರೂ ಇವತ್ತಿಗೂ ಅವರ ಕೃತಿಗಳು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಆಗ್ತದೆ. ನನಗನ್ಸೋದು ಎಷ್ಟು ಬರಿತೀವಿ ಅಂತಲ್ಲ, ನಾನು 10 ಬರ್ದೆ 15 ಬರ್ದೆ ಬೇಡ, ಬರೆಯೋದನ್ನೇ ಗಟ್ಟಿಯಾಗಿ ಬರೆಯೋಣ, ಗಟ್ಟಿತನ ಇರ್ಲಿ ಅದರಲ್ಲಿ. ಕಾದಂಬರಿ ಓದಿದ ನಂತರ ಹೌದು, ಒಂದು ಕಾದಂಬರಿ ಒಂದು ಕೃತಿಯನ್ನ ಓದಿದ ತಕ್ಷಣ ಒಂದು ಸಮಾಧಾನ ಕೊಡುತ್ತೆ ಆ ಕೃತಿ. ಆ ಸಮಾಧಾನದ ಜೊತೆನಲ್ಲಿ ಆ ಕೃತಿ ಕಾಡುವಂತಹ ಕೃತಿಗಳನ್ನ ಕೊಡಬೇಕು. ಇದು ನನ್ನ ಒಂದು ಇದು. ಹಾಗಾಗಿ ಬೇಗ ಎಷ್ಟು ಇದ್ ಮಾಡ್ತೀವಿ ಅನ್ನೋದಕ್ಕಿಂತಲೂ ಒಂದಷ್ಟು ಅದ್ರ ಮೇಲೆ ಕೆಲಸ ಮಾಡಿ, ಯಾವ ಒಂದು ಬರಹ ಬರೆದಿರ್ತಾರ ಅದ್ರ ಮೇಲೆ ಕೆಲಸ ಮಾಡಿದಾಗ ಒಂದು ಗಟ್ಟಿತನದ ಒಂದು ಕೃತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತಲ್ಲ. ಅದು ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್. ಇವಾಗ ಬರೆಯೋವರೆಗೂ ಅದು ನನ್ನ ಕೃತಿ, ಬರದಾದ್ಮೇಲೆ ಅದು ಕನ್ನಡಾಂಬೆಯ ಕೃತಿ. ಯಾಕೆಂದ್ರೆ ಕೊಡ್ಬೇಕಾದ್ರೆ ಗಟ್ಟಿಯಾಗಿದ್ದನ್ನೇ ಕೊಟ್ಟಾಗ ಯಾರೋ ಕನ್ನಡದ ಇದೊಂದು ಕೃತಿ ಓದೋದ್ನಪ್ಪ ಚೆನ್ನಾಗಿಲ್ಲ ಅನ್ನೋದು. ಯಾಕೆಂದ್ರೆ ಬಹಳಷ್ಟು ಅನುವಾದನೂ ಆಗ್ತದೆ, ನಮ್ಮ ಕನ್ನಡ ಕೃತಿಗಳು ಬಹಳಷ್ಟು ಅನುವಾದ ಆಗ್ತವೆ. ಅನುವಾದ ಆದವ್ರು ಏನ್ರಿ ಇದು ಇಂಥ ಕೃತಿ ಇದೆ, ಇದನ್ನ ಏನು ಅಂತ ಬರ್ದಿದ್ದಾರ್ರಿ ಅನ್ನೋದು ಬೇಡ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ, ಇದು ನಮ್ಮ ಒಂದು ಇದಕ್ಕೂ ಸೂಟ್ ಆಗುತ್ತೆ. ಇದನ್ನ ಭೈರಪ್ಪ ಅವ್ರದ್ರಲ್ಲಿ ಬಹಳಷ್ಟು ಸಾರಿ ನಾವು ನೋಡಿರ್ಬಹುದು. ಅವ್ರು ಹೇಳಿದ್ದಾರೆ ಬೇರೆ ಭಾಷೆಯೆಲ್ಲ ಅದು ಅನುವಾದ ಆಗಿದೆ ಅಲ್ಲ, ಅಲ್ಲಿ ಗೃಹಭಂಗ ಸರ್ ಇದು ನನ್ಗೆ ನಮ್ಮಲ್ಲೂ ಹೀಗೆ ಬೈತಾರೆ. ಆ ಗಂಗಮ್ಮನ ವ್ಯಕ್ತಿತ್ವ ಏನ್ ಬರುತ್ತೆ, ಆ ವ್ಯಕ್ತಿತ್ವ ನೋಡಿ ಸರ್ ನಮ್ಮಲ್ಲೂ ಹೀಗೆ ಬೈತಾರೆ ಅಂತ ಹೇಳಿದ್ರಂತೆ. ಹಾಗೆ
ಅಂದ್ರೆ ಇಲ್ಲಿನ ಅನುಭವಗಳು ಅಲ್ಲಿನ ಅನುಭವಗಳು ಏನು ಭಿನ್ನ ಇರೋದಿಲ್ಲ. ಒಂಚೂರು ವ್ಯತ್ಯಾಸ ಇರಬಹುದಷ್ಟೇನೆ. ಹೆಚ್ಚು ಕಮ್ಮಿ ಎರಡೂನು ಒಂದೇ ಇರ್ತವೆ. ಎಲ್ಲಾ ಕಡೆನೂ ಬದುಕಿನ ಶೈಲಿ. ಯಾಕೆಂದ್ರೆ ಭಾರತ ಅಂದಮೇಲೆ ವೈವಿಧ್ಯತೆಯ ದೇಶ. ಇಲ್ಲದೆ ಇಲ್ಲಿ ತನ್ನದೇ ಆದಂತಹ ಒಂದು ಸಂಸ್ಕೃತಿಯನ್ನ, ಒಂದು ಇದನ್ನ ವರ್ಚಸ್ಸನ್ನ ಮೂಡಿಸ್ಕೊಂಡಿದೆ. ಅದು ಭಿನ್ನವಾಗಿ ಎಲ್ಲ ಕಡೆ ಹರಡಿರಬಹುದು. ಆದ್ರೆ ಬೇರೆ ಅಲ್ಲ. ಭಿನ್ನತೆ ಇರಬಹುದು. ಆದ್ರೆ ಅದು ಸಂಪೂರ್ಣವಾಗಿ ಭಿನ್ನತೆ ಅಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಯಾವುದೇ ಕೃತಿಯನ್ನ ಕೊಡ್ಲಿ, ಗಟ್ಟಿ ಕೃತಿಯನ್ನ ಕೊಡಿ ಅನ್ನೋದು ನನ್ನ ಒಂದು ಇದು. ಅದೇ ಕುವೆಂಪು ಅವರ ಮಾತಂತೆ ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ. ಹೌದು. ಖಂಡಿತ. ಇನ್ನೊಂದು ಕ್ವಶನ್, ನಮ್ಮ ಸೈಕಾಲಜಿ ಓದ್ಕೊಂಡಿದ್ದೀರಾ ನೀವು? ಸೈಕಾಲಜಿ ಇದ್ರಿಂದ ಒಂದು ಆಸ್ಪೆಕ್ಟ್ ಇಂದ ನೋಡಿದ್ರೆ ಅಗೇನ್ ಇಟ್ಸ್ ಕಾನ್ಫ್ಲಿಕ್ಟ್ ಬರುತ್ತೆ. ಸ್ಪಿರಿಚುಯಾಲಿಟಿ, ಆಚರಣೆಗಳನ್ನ ನಂಬೋದು, ನಂಬಿಕೆ ಪ್ರಶ್ನೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆ, ಫಾಲೋ ಮಾಡೋದ್ರ ಬಗ್ಗೆ. ನಾನು ಆಗ್ಲೇ ಹೇಳಿದ್ದೆ, ಎರಡು ಭಿನ್ನ ಅಲ್ಲ ಅಂತ ಹೇಳಿ. ಓಕೆ. ಆದ್ರೆ ಇದ್ರಲ್ಲಿ ಏನಾಗುತ್ತೆ, ಸೈಕಾಲಜಿ ಅನ್ನೋದು ಬಹಳ ವೈಜ್ಞಾನಿಕವಾಗಿ ತಗೊಂಡೋಗ್ತೀವಿ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಆಚರಣೆಗಳು ನೀವು ಹೇಳ್ತಿರೋದು ಹೌದಲ್ವಾ? ಹಿಂದೂ ಆಚರಣೆಗಳಲ್ಲೂ ವೈಜ್ಞಾನಿಕತೆ ಇದೆ. ಆದ್ರೆ ಯಾಕೋ ಗೊತ್ತಿಲ್ಲ, ಅದನ್ನ ಮೌಢ್ಯ ಅಂತ ಮಾಡಿಟ್ಟಿದ್ದಾರೆ. ಬಹುಶಃ ಅದಕ್ಕೆ ದೊಡ್ಡವರು ಕೇಳಿದ್ರೆ ಏನಾಗುತ್ತೆ ಅನ್ನುವಂತಹ ನಮ್ಮ ಹಿರಿಯರು, ಅವರ ಹಿರಿಯರಿಗೆ ಕೊಟ್ಟಂತಹ ಗೌರವದ ಪ್ರತಿಫಲ ಅದ್ ಮೂಢನಂಬಿಕೆ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಹಾಗಾಗಿ ಆ ಆಚರಣೆಗಳನ್ನ ಬೇಡ ಅನ್ನುವಂತ ಒಂದು ಮನೋಭಾವ ಇದೆ. ಇವಾಗ ಗಾಯ ಆದಾಗ ಅರಿಶಿನ ಹಾಕ್ತಾರೆ. ನನ್ಗೆ ಗೊತ್ತಿದ್ದಂತೆ ಒಬ್ರು ಆಶಾ ವರ್ಕರ್ ಹೇಳ್ತಿದ್ರು, ಗಾಯ ಆದಾಗ ಅದ್ರ ಮೇಲೆ ಅರಿಶಿನ ಹಾಕಿದ್ರೆ ಅದು ಹಾಕ್ಬೇಡ್ರಿ, ಸೆಪ್ಟಿಕ್ ಆಗುತ್ತೆ ಅಂತ. ಆದ್ರೆ ಅದ್ರಲ್ಲಿ ಆಂಟಿಬಯೋಟಿಕ್ ಗುಣ ಇದೆ. ಅದು ಹೇಗ್ ಇದಾಗುತ್ತೆ? ಆದ್ರೆ ಅವ್ರು ಹೇಳಿದ್ರಲ್ಲೂ ಅರ್ಥ ಇತ್ತು. ಯಾರು ಹೇಳಿ? ಆಶಾ ವರ್ಕರ್. ಯಾಕೆ ಅಂದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಪ್ಯೂರ್ ಅರಿಶಿನ ಬಳಸ್ತಿರ್ಲಿಲ್ಲ. ಇವತ್ತಿಗೂ ಹಳ್ಳಿಗಳಲ್ಲಿ ನಾನು ನೋಡಿದೀನಿ, ನಾನೇ ಚೇಂಜ್ ಮಾಡ್ಸಿದೀನಿ. ಬೇಡ, ಈ ಅರಿಶಿನ ಬಳಸಬೇಡಿ, ಈ ಸಂತೆಗಳಲ್ಲೆಲ್ಲ ಮಾಡ್ತಾ ಇರ್ತಾರೆ. ಬೇರೆ ಪಾಕೆಟ್ ಬರುತ್ತೆ ನೋಡಿ, ಶುದ್ಧ ಅರಿಶಿನ ಆದ್ರೆ ಅದ್ರಲ್ಲಿ ಇರುತ್ತೆ. ಬೇರೆ ಅರಿಶಿನ ಸುಮ್ನೆ ಇವ್ರು ಸಮಾಧಾನಕ್ಕೆ ಹಾಕ್ಬೋದು ಅಷ್ಟೇ. ಅದು ಖಂಡಿತ ಅದು ಇನ್ಫೆಕ್ಷನ್ ಆಗುವಂತಹ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಇಂತಹ ಒಂದು ಭಿನ್ನ ಅಭಿಪ್ರಾಯಗಳು ಏನಿದಾವೆ, ಇವೆರಡೂ ಸಹ ಒಂದು ಮನೋವಿಜ್ಞಾನ ಮತ್ತೆ ಒಂದು ಆಚರಣೆ, ಇವುಗಳ ನಡುವೆ ಒಂದು ಅಂತರವನ್ನ ಇಷ್ಟಿದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದರಲ್ಲಿ ನಾನು ನೀವು ಇದ್ರಲ್ಲಿ ಅಂತರ್ಪಟ ಓದಿರೋದ್ರಲ್ಲಿ ನಾನು ಅದ್ರಲ್ಲಿ ಏನು ಅಮ್ಮ ಆಗಿರೋ ಒಂದು ವಿಷಯದ ಬಗ್ಗೆ ಹೇಳ್ತೀನಿ, ವಿಷಯದ ಬಗ್ಗೆ ಹೇಳ್ತಿದ್ರ ಅನ್ಕೋತೀನಿ. ಸೊ ಅದ್ರಲ್ಲಿ ನಾನು ಅದಕ್ಕೋಸ್ಕರ ಅಂತಾನೆ ನಾನು ಆ ಅಂಶಗಳನ್ನ ಹಾಕ್ತೆ. ಇದು ಬಹಳಷ್ಟು ಜನಕ್ಕೆ ಇದು ಮಿಸ್ಗೈಡ್ ಆಗಿರುತ್ತೆ. ಈ ನಮ್ಮ ಆಚರಣೆ, ಪ್ರತಿಯೊಂದು ಆಚರಣೆಯೂ ವೈಜ್ಞಾನಿಕವಾಗಿದೆ, ಯಾವುದೋ ಅವೈಜ್ಞಾನಿಕವಾಗಿಲ್ಲ. ಆದ್ರೆ ಕೆಲವೊಂದು ಅವು ಯಾವಾಗ ನಾವು ಅದರ ಅರ್ಥವನ್ನ ತಿಳಿದೆ ಅವನ್ನ ಆಚರಣೆ ಮಾಡ್ಕೊಂತ ಬಂದ್ವಿ, ಅವಾಗ ಅದು ಮೂಢನಂಬಿಕೆ ಆಯ್ತು. ಇವಾಗ ಪರದ ಪದ್ಧತಿ ಅಂತ ಬಂತು. ಪರದ ಪದ್ಧತಿ ಯಾಕೆ ಬಂತು? ಮುಸ್ಲಿಮ್ಸು ಅಂದ್ರೆ ದಾಳಿ ಮಾಡ್ತಿದ್ರಲ್ಲ 12ನೇ ಶತಮಾನದಲ್ಲಿ, ಮತಿಯರ್ಗಳಲ್ಲಿ. ಆ ಸಮಯದಲ್ಲಿ ಇವರನ್ನ ಹೆಣ್ಮಕ್ಳನ್ನ ಅಪಹರಿಸ್ತಿದ್ರು. ಈಗ್ಲೂ ಕೆಲವೊಬ್ರು ಈಗ್ಲೂ ಇಲ್ಲಮ್ಮ, ನೀನು ಸೆರಗ ಹಾಕೋಬೇಕು, ಮುಖ ತೋರಿಸ್ಬಾರ್ದು ಅಂತಾಗ ಆ ಆಚರಣೆಗೆ ಏನ್ ಅರ್ಥ ಇದೆ? ಈಗ ರಾಜಸ್ಥಾನದ ರಜಪೂತ ಹೆಣ್ಮಕ್ಳು ಜೋಹಾರ ಪದ್ಧತಿ ಮಾಡ್ತಿದ್ರು, ಅವರ ಇಚ್ಛೆಯಿಂದ ಮಾಡ್ತಿದ್ರು. ಇಲ್ಲ, ಗಂಡ ಸತ್ತ ನಂತರ ನೀನು ಬದುಕೋದಿಕ್ಕ ಅರ್ಹತೆ ಇಲ್ಲ, ನೀನು ಚಿತೆಗೆ ಆರಬೇಕು ಅಂತಂದ್ರೆ ಯಾವ ಸೀಮೆ ನ್ಯಾಯ? ಇದನ್ನ ಶಾಸ್ತ್ರ ಸಹ ಒಪ್ಪೋದಿಲ್ಲ. ಆದ್ರೆ ಹಿಂದೆ ಏನ್ ಮಾಡ್ತಿದ್ರು, ನಾನು ಅದನ್ನೇನೆ ಚಾಚು ತಪ್ಪದೆ ಮಾಡ್ಕೊಂಡ್ ಬರ್ತೀನಿ ಅನ್ನೋದಾದ್ರೆ ಅದ್ರಲ್ಲಿ ಇದೇ ಇಲ್ಲ, ಅರ್ಥನೇ ಇಲ್ಲ. ಯಾಕೆ ಆ ಒಂದು ಇದನ್ನ? ಹಾಗಾಗಿ ಈ ಒಂದು ಇದ್ರಲ್ಲಿ ಭಿನ್ನತೆ ಮೂಡಿದೆ ಅಷ್ಟೇನೆ. ಮನೋವಿಜ್ಞಾನ ಶಾಸ್ತ್ರ ಎರಡು ಇದಿಲ್ಲ. ನಾನು ಒಂದು ಅನುಭವನ ಹೇಳಲೇಬೇಕು ನಿಮ್ಮ ಹತ್ರ. ನಾನು ಇನ್ನೂ ಅವಾಗ ತಾನೇ ಸೇರ್ಕೊಂಡಿದ್ದೆ ಸೈಕಾಲಜಿಗೆ.
ಒಂದು ಹಾಸ್ಪಿಟಲ್ಗೆ ಹೋಗಿದ್ದೆ. ಡಾಕ್ಟರ್ ಏನ್ ಕೇಳಿದ್ರು, ಆ ಜಗತ್ತಿನ ಮೊದಲ ಕೌನ್ಸಿಲಿಂಗ್ ಬುಕ್ ಯಾವುದು ಅಂದ್ರು. ನಾನು ಫ್ರೈಡ್ ಯಾವ್ದ್ಯಾವ್ದೋ ಬುಕ್ ಹೇಳ್ದೆ, ಇವ್ನ್ದು ಹೇಳ್ದೆ, ಮತ್ತೆ ತಾರಂಡಯಕ್ಕೋ, ವಾಟ್ಸನ್ ವ್ಯಾಟ್ಸನ್ನು ಯಾರ್ಯಾರ್ದೋ ಹೇಳ್ದೆ. ಇಲ್ಲ ಅದಲ್ಲ 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 ಅಂದ್ರು. ಸರ್ ನಂಗೆ ಗೊತ್ತಿಲ್ಲ, ನೀವೇ ಹೇಳ್ಬಿಡಿ ಅಂತ ಹೇಳ್ದೆ. ನಮ್ ಭಗವದ್ಗೀತೆನಮ್ಮ ಅಂದ್ರು. ಭಗವದ್ಗೀತೆಗಿಂತಲೂ ದೊಡ್ಡ ಒಂದು ಮನೋವಿಜ್ಞಾನ ಅದರಲ್ಲಿ ಯೂಸ್ ಮಾಡಿರುವಂತಹ ಮನೋವಿಜ್ಞಾನ ಇನ್ನೆಲ್ಲೂ ಇಲ್ಲ. ಅದರಂತಹ ಆಪ್ತ ಸಮಾಲೋಚನಾ ಕೃತಿ ಜಗತ್ತಿನಲ್ಲಿ ಇನ್ನೊಂದು ಅತ್ಯುತ್ತಮವಾದದ್ದು ಸಿಗೋದಿಕ್ ಸಾಧ್ಯನೇ ಇಲ್ಲ. ನೀವು ಭಗವದ್ಗೀತೆನಲ್ಲಿ ಮೊದಲನೇ ಅಧ್ಯಾಯ ನೋಡಿದ್ರೆ ಅರ್ಜುನ ವಿಷಾದ ಯೋಗ ಬರುತ್ತೆ. ಇದನ್ನ ಸ್ಟಡಿ ಮಾಡ್ಬೇಕಾದ್ರೆ ನೋಡ್ತಿದ್ದೆ, ಹೇಳ್ತಾರಲ್ಲಿ ಎಲ್ಲಾರ್ಗೂ ಬಿಟ್ಟು ಶ್ರೀಕೃಷ್ಣ ಅರ್ಜುನನ್ಗೆ ಯಾಕೆ ಬೋಧನೆ ಮಾಡ್ದ? ಯುಧಿಷ್ಠಿರನ್ ಮಾಡಬಹುದಾಗಿತ್ತು. ಯುಧಿಷ್ಠಿರ, ಕೃಷ್ಣ ನೀನ್ ಏನ್ ಹೇಳಿದ್ರು ನಾನು ಕೇಳ್ತೀನಪ್ಪ, ನೀನ್ ಏನ್ ಕಾಲಲ್ಲಿ ತೋರಿಸ್ತೀಯ ಅದನ್ನ ತಲೆ ಮೇಲೆ ಇಟ್ಕೊಂಡ್ ಮಾಡ್ತೀನಿ ಎನ್ನುವಂತಹ ಒಂದು ವ್ಯಕ್ತಿತ್ವ ಯುಧಿಷ್ಠಿರ. ಆದ್ರೆ ಆ ದೊಡ್ಡ ಅಂದ್ರೆ ಆ ರಾಜನಿಗೆ ಬಿಟ್ಟು, ಅಂತಹ ಒಬ್ಬ ಇವ್ರಿಗೆ ಬಿಟ್ಟು ಅವನ ತಮ್ಮನಾದಂತಹ ಅರ್ಜುನನಿಗೆ ಯಾಕೆ ಹೇಳ್ದ ಅಂತಂದ್ರೆ, ಇವತ್ತಿನ ಯುವ ಪೀಳಿಗೆಯನ್ನ ಪ್ರತಿನಿಧಿಸುವಂತ ಒಂದು ವ್ಯಕ್ತಿತ್ವ ಅರ್ಜುನ್. ಅವನಲ್ಲಿ ಬಂದಂತಹ ಗೊಂದಲಗಳು ನಮಗೂ ಬರುತ್ತೆ. ಅಯ್ಯೋ ನನ್ಗೆ ಆಗಾಗಿದೆ, ಈಗಾಗಿದೆ, ನಂಗೆ ಬೇಡ, ಅಂದ್ರೆ ಡಿಪ್ರೆಷನ್ಗೆ ಹೋಗ್ತೀನಿ. ನನ್ಗೆ ಬೇಡ, ನನ್ಗೆ ಆಗ್ತಾ ಇಲ್ಲ ಇದು, ನಾನು ಇಲ್ಲೇ ಗಿವ್ ಅಪ್ ಮಾಡ್ಬಿಡ್ತೀನಿ, ನನ್ಗೆ ಇದನ್ನ ಮಾಡೋದಿಕ್ ಆಗ್ತಾ ಇಲ್ಲ. ಆದ್ರೆ ಏನ್ ಹೇಳ್ತಾನೆ, ಇಲ್ಲ, ಅವ್ನ್ 1000 ಕಾರಣಗಳನ್ನ ಕೊಡ್ತಾನೆ. ನನ್ಗೆ ಯುದ್ಧ ಮಾಡಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಪಟ್ಟಿಯನ್ನೇ ಕೊಡ್ತಾನೆ ಅರ್ಜುನ. ಆದ್ರೆ ನೀನು ಯಾಕೆ ಯುದ್ಧ ಮಾಡ್ಬೇಕು ಅಂತ ಹೇಳಿ ಸಮರ್ಥನೆಗಳನ್ನ ಕೊಡ್ತಾ ಹೋಗ್ತಾನೆ ಶ್ರೀಕೃಷ್ಣ. ಈ ಒಂದು ಇದ್ರಲ್ಲಿ ಆ ಒಂದು ಅರ್ಜುನನ ಮನಸ್ಥಿತಿ ಏನಿದೆ, ನಮ್ಮ ಯುವ ಪೀಳಿಗೆಯ ಮನಸ್ಥಿತಿ. ಶ್ರೀಕೃಷ್ಣ ಏನಿದಾನೆ, ಅವನು ಆ ಒಂದು ಯುದ್ಧಕ್ಕೆ ಮಾತ್ರ ಹೇಳ್ತಾ ಇಲ್ಲ, ನಮ್ಮ ಬದುಕಿಗೆ ಹೇಳ್ತಾ ಇದ್ದಾನೆ. ನಮ್ಮ ಒಂದು ಬದುಕಿನ ಮಾರ್ಗದರ್ಶನವನ್ನ ಅದ್ರಲ್ಲಿ ಮಾಡ್ತಾ ಇದ್ದಾನೆ. ಬಹಳಷ್ಟು ಜನ ತಪ್ಪು ತಿಳುವಳಿಕೆ ಇಟ್ಕೊಂಡಿದ್ದಾರೆ ಯಾವ್ದ್ರ ಬಗ್ಗೆ, ಭಗವದ್ಗೀತೆ ಬಗ್ಗೆ. ಭಗವದ್ಗೀತೆಯನ್ನ ವಯಸ್ಸಾದವರು, 60 ವರ್ಷದ ಮೇಲಿರೋರು, ಸಾವಿಗೆ ಹತ್ರ ಇರೋರು ಮೋಕ್ಷಕ್ಕೋಸ್ಕರ ಓದ್ಬೇಕು ಅಂತ ಇಲ್ಲ, ಖಂಡಿತ ಸುಳ್ಳದು. ಭಗವದ್ಗೀತೆಯನ್ನ ಯುವ ಪೀಳಿಗೆ ಓದ್ಬೇಕು. ಅದ್ರಲ್ಲಿ ಬಹಳಷ್ಟು ಮಾರ್ಗದರ್ಶನ. ಅದರಲ್ಲಿ 18 ಅಧ್ಯಾಯಗಳು ಏನ್ ಬರುತ್ತೆ, ಪ್ರತಿಯೊಂದು ಅಧ್ಯಾಯವೂ ನಮ್ಮ ಬದುಕಿಗೆ ಮಾರ್ಗದರ್ಶನ ನೀಡುವಂತಹ ಒಂದು ಕೃತಿ ಅದು. ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯಗಳು ಅಥವಾ ಆಚರಣೆಗಳು ಮನೋವಿಜ್ಞಾನದಿಂದ ಭಿನ್ನ ಅಥವಾ ದೂರ ಅಂತ ನನಗೆ ಅನ್ಸಿಲ್ಲ. ನಾನು ಅದನ್ನ ಹಾಗಾಗಿಯೇ ಆ 2ರ ಸಮ್ಮಿಲನವನ್ನ ನಾನು ಕಾದಂಬರಿಯಲ್ಲಿ ತಗೊಂಡ್ಬರ್ತಾ ಇದ್ದೀನಿ. ಇನ್ನೊಂದು ಹೇಳ್ಬೇಕು ಅನ್ಕೊಂಡ್ರೆ, ನನ್ನ ಬರಹಗಳಲ್ಲಿ ನಾನು ಇತ್ತೀಚೆಗೆ ಇನ್ನೊಂದು ಜಾನಕಿ ಜರ್ನಿ ಅಂತ ಏನೇ ಮಾಡಿದ್ದೀನಿ, 3ನೇ ಕಾದಂಬರಿ ನಾನು. ಅದರಲ್ಲಿ ವಿಚ್ಛೇದನದ ಬಗ್ಗೆ ಹೇಳ್ಬೇಕು ಅಂತ. ಯಾಕೆ ಇಷ್ಟೊಂದು ವಿಚ್ಛೇದನಗಳಾಗ್ತಾ ಇದಾವೆ ನನಗೆ ಗೊತ್ತಿಲ್ಲ. ಎಲ್ಲಿ ಸಮರ್ಪಣೆ ಇರಬೇಕು ಅಲ್ಲಿ ಸಮರ್ಪಣೆ ಇಲ್ಲ. ನಾನು ಅನ್ನುವಂತಹ ಒಂದು ಅಹಮ್ಮು, ನನ್ನಿಂದನೇ ಎಲ್ಲ ಅನ್ನುವಂತಹ ಒಂದು ಧೋರಣೆ ವ್ಯಕ್ತಿಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿಸ್ತಾ ಇದ್ದಾವೆ. ಅಂದ್ರೆ ಸತಿಪತಿಯ ನಡುವೆ ಭಿನ್ನಾಭಿಪ್ರಾಯಗಳನ್ನ ಮೂಡಿಸ್ತಾ ಇದ್ದಾವೆ. ಈ ಇಂತಹ ವಿಚ್ಛೇದನ ಅಂಶಗಳನ್ನ ನಾನು ನೋಡಿದಾಗ ಶಿವ ಪಾರ್ವತಿ ನೆನಪಾಗ್ತಾರೆ. ಶಿವ ಮತ್ತೆ ಪಾರ್ವತಿ, ನನ್ಗೆ ಇತ್ತೀಚೆಗೆ ಒಬ್ಬ ಪ್ರಶ್ನೆ ಕೇಳಿದ್ರು, ಶಿವನ ಒಂದು ಕೊರಳಲ್ಲಿ 108 ಒಂದು ಏನು ಬುರುಡೆಗಳ ಒಂದು ಇದಿದೆ, ಅದು ಎಲ್ಲಿಂದ ಬಂತು, ಹೇಗ್ ಬಂತು, ನಿಜವಾಗ್ಲೂ ಶಿವ ಅದನ್ನ ಹಾಕೊಂತಾನ ಅಂತ ಕೇಳಿದ್ರು ನನ್ ದುಡ್ಡು. ಅದು ಪಾರ್ವತಿ ಆಗೋದಕ್ಕೂ ಮುಂಚೆ ಆದಿಶಕ್ತಿ ಅಷ್ಟು ಜನ್ಮಗಳನ್ನ ಎತ್ತಿ ಬಂದಿದ್ದಂತೆ ಶಿವನಿಗೋಸ್ಕರ. ಅವಳಲ್ಲಿ ಪರ್ಫೆಕ್ಟ್ ಆಗಿರ್ಲಿಲ್ಲ. ನೀವು ಸತಿ ಒಂದು ಇದ್ರನ್ನು ನೋಡಬಹುದು. ಸತಿಯ ಒಂದು ಅವತಾರದಲ್ಲಿಯೂ ಸಹ ಆಕೆ ಇನ್ನೂ ಪರ್ಫೆಕ್ಟ್ ಆಗಿರ್ಲಿಲ್ಲ. ಬೇಡ, ನೀನು ಇದು ಯಾಗಕ್ಕೆ ಹೋಗ್ಬೇಡ,
ದಕ್ಷ ಯಾಗಕ್ಕೆ ಅಂತಂದಾಗ ಇಲ್ಲ ನಾನು ಹೋಗ್ತೀನಿ ಅಂತ ಹೋಗ್ತಾಳೆ. ಅಲ್ಲಿ ಇದಾಗಿ ಅವಳು ದೇಹತ್ಯಾಗ ಮಾಡ್ತಾಳೆ. ಅಪಮಾನ ಆಯ್ತು ನನ್ನ ಪತಿಗೆ ಅಂತ ಹೇಳಿ. ಇಂತಹ ಒಂದು ಇದೇನಿದೆ ಸನ್ನಿವೇಶ ಏನಿದೆ, ಅವಾಗ ಆ ಒಂದು ಇದು ಆದ್ಮೇಲೆ ಪಾರ್ವತಿ ಪರಿಪೂರ್ಣವಾಗಿ ಇವನ್ ನವರಾತ್ರಿ ಏನು ಆಚರಣೆ ಮಾಡ್ತೀವಿ ನಾವು, ಶೈಲಪುತ್ರಿ ಇರಬಹುದು, ಬ್ರಹ್ಮಚಾರಿಣಿ ಇರಬಹುದು, ಇವು ಎಲ್ಲ ಏನನ್ನ ನಿರೂಪಿಸ್ತವೆ ಅಂದ್ರೆ ಆಕೆ ಮಾಗಿದಂತಹ ಒಂದು ಸನ್ನಿವೇಶಗಳನ್ನ ನಿರೂಪಿಸ್ತವೆ. ಅಂದ್ರೆ ಸತಿ ಮತ್ತೆ ಪತಿ ಅನ್ನೋರು 7 ಜನ್ಮಕ್ಕೂ ಜೊತೆಯಾಗಿರ್ಬೇಕು ಅಂತಾರೆ. ಅಂದ್ರೆ ಶಿವ 108 ಜನ್ಮ ಆ ಆ ತನ್ನ ಪತ್ನಿಗೋಸ್ಕರ ಕಾದ ಅನ್ನೋದಾದ್ರೆ ಅದು ಬದುಕಿನ ನಿದರ್ಶನ. ನಾವು ಅದ್ರಲ್ಲಿ ಕಲಿಯೋದು ಬಹಳಷ್ಟು ಇದೆ. ನಾವೇನ್ ಮಾಡ್ತಾ ಇದ್ದೀವಿ ಸಣ್ಣ ಪುಟ್ಟ ವಿಷಯಗಳಿಗೆ. ರೀಸೆಂಟ್ ಆಗಿ ಇದ್ರಲ್ಲೇ ಬಂದಂತ ಅವ್ರು ಟೀ ಇಷ್ಟ ಇತ್ತು, ನನಗೆ ಕಾಫಿ ಇಷ್ಟ ಇತ್ತು, ಹಾಗಾಗಿ ನಮ್ಮ ನಡುವೆ ಅಂದ್ರೆ ಅವ್ರನ್ನ ರೀಸನ್ ಆಗಿ ಕೊಡೋದು. ಮತ್ತೆ ಇಲ್ಲ ನನ್ ಗಂಡ ಗೊರಕೆ ಹೊಡಿತಾರೆ ಅಂತ ಇರಬಹುದು, ಇಲ್ಲ ಫ್ಲರ್ಟ್ ಮಾಡ್ತಾರೆ ಅಂತನೋ. ಅಂದ್ರೆ ನಂಬಿಕೆ ಮೇಲೆ ವೈವಾಹಿಕ ಜೀವನ ಅನ್ನೋದು ನಿಂತಿರುತ್ತೆ. ಆಗಿರ್ಬೇಕಾದ್ರೆ ಅದನ್ನ ಯಾಕೆ ಕಾಂಪ್ಲೆಕ್ಸ್ ಮಾಡ್ಕೋಬೇಕು ಅಂತ ಹೇಳಿ ನನ್ಗೆ ಗೊತ್ತಾಗ್ತಾ ಇಲ್ಲ. ಈ ಒಂದು ಸನ್ನಿವೇಶದಲ್ಲಿ ನಮ್ಗೆ ನಮ್ಮ ಪುರಾಣಗಳಿರಬಹುದು, ನಮ್ಮ ಹಿಂದೂ ಒಂದು ಆಚರಣೆಗಳಿರಬಹುದು, ಬಹಳ ಮಹತ್ವವನ್ನ ಕೊಡ್ತವೆ. ಮದ್ವೆಗಳಲ್ಲೇ ಆಗಿರಬಹುದು, ಒಂದೊಂದು ಆಚರಣೆಗೂ ಒಂದೊಂದು ಇದೆ. ಯಾಕೆಂದ್ರೆ ಜೊತೆನಲ್ಲಿರ್ಬೇಕು, ಕಟ್ಕೊಂಡ್ಬಿಟ್ಟಿದೀವಿ ಸಾಯೋವರೆಗೂ ಜೊತೆನಲ್ಲಿರೋಣ ಅನ್ನುವಂತ ಒಂದು ಅರ್ಥವನ್ನ ಕೊಡುತ್ತೆ. ಹಾಗಿರ್ಬೇಕಾದ್ರೆ ಯಾಕೆ ಇಷ್ಟೊಂದು ವೈಮನಸ್ಸು ಮತ್ತೆ ಭಿನ್ನಾಭಿಪ್ರಾಯಗಳು, ತಾವು ಕಟ್ಕೊಂಡ್ ಬಂದವ್ರನ್ನೇ ಕೊಲ್ಲುವಂತಹದ್ದು, ಇಲ್ಲ ತಾಳಿ ಕಟ್ಟಿದವ್ರನ್ನೇ ಕೊಲ್ಲುವಂತಹ ಒಂದು ವಿಕೃತ ಯಾಕೆ ಬೇಕು? ಸೊ ಇಷ್ಟು ನಿಮ್ಮ ಒಂದು ಮಾತನ್ನ ಒಟ್ಟಾರೆ ನೋಡ್ತಾ ಹೋದಾಗ ನನ್ಗೆ ಕನ್ಕ್ಲೂಷನ್ ಅಂತ ಅನ್ಸೋದು, ಒಂದು ಮನೋವಿಕಾಸದ ಹಾದಿಯಲ್ಲಿ ಆಚರಣೆಗಳ ಜೊತೆಗೆ ಅದು ವ್ಯಕ್ತಿಗತ ಅವರ ಒಂದು ಇಚ್ಛೆಗೆ ಬಿಟ್ಟಿದ್ದು, ಅದರ ಜೊತೆಗೆ ಒಂದಷ್ಟು ನಮ್ಮದೇ ಒಂದು ಏನಂತಾರೆ ಮನೋ ಮನೋ ಏನು ಅಂದ್ರೆ ನಮ್ಮದೇ ಒಂದು ವಿವೇಕ ಅನ್ನೋದಿರುತ್ತೆ, ಜ್ಞಾನವನ್ನ ನಮ್ಮದೇ ಒಂದು ಅದಕ್ಕೆ ಇದು ಸಹಕಾರಿ. ಖಂಡಿತ ಖಂಡಿತ. ಭಿನ್ನಾಭಿಪ್ರಾಯಗಳು, ವ್ಯಕ್ತಿ ಭಿನ್ನತೆ ಮತ್ತು ವೈಯಕ್ತಿಕ ಭಿನ್ನತೆಗಳು ಬಂದೇ ಬರುತ್ತೆ. ಆ ನಿಟ್ಟಿನಲ್ಲಿ ಮನೋವಿಜ್ಞಾನ ಮತ್ತೆ ನಮ್ಮ ಆಚರಣೆಗಳಲ್ಲಿ ನನಗ್ ಭಿನ್ನತೆ ಇದೆ ಅಂತ ಎಂದೂ ಅನ್ಸಿಲ್ಲ. ಬಹುಶಃ ಮುಂದೆನೂ ಅನ್ಸಲ್ಲ ಅನ್ಕೊಂತೀನಿ. ತುಂಬಾ ಖುಷಿ ಆಯ್ತು ನನ್ನ ಜೊತೆ ಮಾತಾಡಿ, ಒಂದಷ್ಟು ಏನು ಒಗ್ಗೂಡಿಸಿ ಒಂದಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ತುಂಬಾ ಆಪ್ತವಾಗಿ ಮಾತಾಡಿರಿ, ಅದಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳು. ಈ ಒಂದು ಸುವರ್ಣ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಹಾಗೆ ಬುಕ್ ಬ್ರಹ್ಮ ಟೀಮ್ನವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಉಷಾ ರವಿ ಮೇಡಮ್ ಅವರು ಅವರ ಒಂದು ಸಾಕಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಖುಷಿಯಾಗಿ ಹಂಚ್ಕೊಂಡ್ರು. ಇದೇ ರೀತಿ ಮತ್ತಷ್ಟು ಯುವ ಬರಹಗಾರರು ಹಾಗೂ ಹೊಸ ಲೇಖಕರ ಜೊತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಇದೇ ರೀತಿ ನಮ್ಮ ಬುಕ್ ಬ್ರಹ್ಮ ಚಾನಲ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಫಾಲೋ ಮಾಡಿ. ಧನ್ಯವಾದ.